ಗುರುದೇವೋ ಮಹೇಶ್ವರಃ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಕೆ, ಇವತ್ತು ನಾನು ಹೇಳೋದಾ ನೀವು ಮಾಡೋದಾ? ಐದನೆಯದು ಕರೆಕ್ಟೇ, ನೀವು ಮಾಡಬೇಕಾಗಿರುವ ಅಭ್ಯಾಸ. ಹೇಳು, ಒಂದು ನಿಮಿಷ. 5ನೇ ಚಾಪ್ಟರ್. ಓಕೆ, ಹೇಳು. ಎಕ್ಸರ್ಸೈಸ್. ಓಕೆ, ಹೇಳ್ರಿ. ಪರಮೇಶ್ವರನ ಪೂಜ್ಯ ಪರಮೇಶ್ವರನು ಪೂಜ್ಯನು. ಪರಮೇಶ್ವರ ಪೂಜ್ಯ ಪರಮೇಶ್ವರನ ಪೂಜ್ಯನು. ಪರಮೇಶ್ವರ ಅಂದರೆ ಏನು ಹೇಳಬೇಕು? ಪರಮೇಶ್ವರನಿಗೆ ಪರಮೇಶ್ವರನೇ. ಪರಮೇಶ್ವರ ದ ಹೈಯೆಸ್ಟ್. ಈಸ್ ಪೂಜ್ಯಕ್ಕೆ ಏನು ಹೇಳ್ತಾರಪ್ಪ ಇಂಗ್ಲೀಷ್ ಮೀಡಿಯಮ್ ಅವರು ಹೇಳಲಿ. ಆಯ್ತಪ್ಪ, ನೆಕ್ಸ್ಟ್. ಅದರಲ್ಲಿ ಏನಾದರೂ ಹೇಳೋದಿದೆಯಾ? ಪೂಜ್ಯ ಈಗೇನಿಲ್ಲ, ಅದು ಮುಂದೆ ಬರುತ್ತದೆ, ಈಗ ಹೇಳಲ್ಲ. ಇಷ್ಟೇ ಸಾಕು. ಅಂದರೆ ಇಷ್ಟೇ ಹೇಳಬಹುದು. ಪರಮೇಶ್ವರ ಪುಂಲಿಂಗ, ಪೂಜ್ಯ ಪುಂಲಿಂಗ ಇರಬೇಕು ಅಲ್ಲ. ಅಂದರೆ ಎರಡು ಪದಗಳಲ್ಲಿ ಇಲ್ಲಿ ಕ್ರಿಯಾಪದ ಇಲ್ಲ, ಗಮನಿಸಿದ್ದೀರಾ? ಕ್ರಿಯಾಪದ ಇಲ್ಲ. ಪರಮೇಶ್ವರನು ಪೂಜ್ಯನು ಅಷ್ಟೇ. ಪೂಜ್ಯ ಎನ್ನುವುದು ವಿಶೇಷಣ, ಪರಮೇಶ್ವರ ಎನ್ನುವುದು ನಾಮಪದ. ಒಂದು ನೌನು, ಒಂದು ಎಡ್ಜೆಕ್ಟಿವ್, ಇಷ್ಟರಿಂದಲೇ ವಾಕ್ಯ ಆಗಿಬಿಡ್ತದೆ. ಪರಮೇಶ್ವರನು ಪೂಜ್ಯನು ಅಷ್ಟೇ. ಅಸ್ತಿ ಇಲ್ಲ ಎನ್ನುವುದು ಯಾವ ಕ್ರಿಯಾಪದ ಇಲ್ಲ. ವಿತೌಟ್ ಎ ಕ್ರಿಯಾಪದ, ಕೇವಲ ನೌನ್ ಆ್ಯಂಡ್ ಎಡ್ಜೆಕ್ಟಿವ್ನಿಂದಲೇ ಒಂದು ಸೆಂಟೆನ್ಸ್ ತಯಾರು ಮಾಡಬಹುದು. ಅದು ಸಂಸ್ಕೃತದ ವಿಶೇಷ. ಸಂಸ್ಕೃತದಲ್ಲೇ ಇರುತ್ತದೆ, ಯಾವ ಭಾಷೆಯಲ್ಲಿಲ್ಲ. ಆಯಿತು. ಸೊ ಪರಮೇಶ್ವರ ಪೂಜ್ಯ. ಅದು ನಪುಂಸಕ ಇದ್ದರೆ ನಪುಂಸಕ, ಯಾವ ಲಿಂಗ ಇದ್ದರೆ ಆ ಲಿಂಗ ಇರಬೇಕಾಗ್ತದೆ. ಇದು ಮುಂದೆ ಹೆಚ್ಚು ಇದರ ಕುರಿತು ತಿಳ್ಕೊಳ್ಳೋಣ. ಯಾಕಂದರೆ ಇಲ್ಲಿ ಹೇಳುವುದಕ್ಕೆ ವಿಶೇಷಣ ಅದೆಲ್ಲ ಕಲಿಯಲಿಲ್ಲ ನಾವು, ವಿಭಕ್ತಿಗಳೆಲ್ಲ ಕಲಿಯಲಿಲ್ಲ. ಅದರಿಂದ ಈಗ ಹೇಳೋಕ್ಕಾಗಲ್ಲ. ಇಷ್ಟೇ ಇಟ್ಕೊಂಡು ಮುಂದೆ ಬರುತ್ತದೆ, ಆವಾಗ ಹೇಳೋಣ. ಮುಂದಿನ ಸೆಕೆಂಡ್. ಸರಿಯಾಗಿ ಓದಲಿಲ್ಲ. ಮತ್ತೊಂದು ಸಲ ಓದು ಮೊದಲಿನಿಂದ. ಅದು ಕರೆಕ್ಟೇ. ಆ ಮೂರನೇ ಪದನೇ ತಪ್ಪು ಹೇಳಿದ್ದಿ. ಕರೆಕ್ಟ್. ನೀ ಹಿಂದೆ ಹಾಗೆ ಹೇಳಲಿಲ್ಲ, ನೀನು ತಪ್ಪು ಹೇಳಿದ್ದಿ. ಈಗ ಕರೆಕ್ಟ್ ಹೇಳಿದ್ದೆ. ಪೂಜಯಸಿ ಕರೆಕ್ಟ್. ನೀನು ಪರಮೇಶ್ವರನನ್ನು ಪೂಜಿಸುತ್ತೀಯೇನೋ? ಅಂದರೆ ಪೂಜಿಸುತ್ತೀಯಾ, ಎರಡೂ ಹೇಳು. ಪೂಜಿಸುತ್ತೀಯೇನು ಎನ್ನುವುದು ಗ್ರಾಂಥಿಕ ಭಾಷೆ. ನಮ್ಮ ಆಡು ಭಾಷೆಯಲ್ಲಿ ಪೂಜಿಸುತ್ತೀಯಾ, ಯು ಕ್ಯಾನ್ ಟೆಲ್ ಟು, ಏನಿದೆ ಎರಡು ಹೇಳ್ಬೋದು. ಬೇಕಾದರೆ ಇಂಗ್ಲೀಷು ಹೇಳು, ಎಲ್ಲ ಹೇಳು, ಬಟ್ ಭಾವ ಸ್ಪಷ್ಟವಾಗಬೇಕಷ್ಟೇ. ತ್ವಂ ಪರಮೇಶ್ವರಂ ಪೂಜಯಸಿ ಕಿಂ? ನೀನು ಪರಮೇಶ್ವರನ ಪೂಜಿಸುತ್ತೀಯೇ? ತ್ವಂ ಪರಮೇಶ್ವರಂ ಪೂಜಿಸುತ್ತೀಯೇ ಪ್ರಶ್ನೆ ಆಗಲ್ಲ, ಕನ್ನಡದಲ್ಲಿ ಆಗುತ್ತದೆ. ಹೇಗಾಗ್ತದಪ್ಪ? ಪೂಜಿಸ್ತೀಯಾ ಆಗೋ ಬದಲಾಯಿಸ್ತಾ ಇದ್ದೆ. ಪೂಜಿಸ್ತೀಯಾ ಅಂತ ಹೇಳಿದಾಗ ನೀವು ಪೂಜಿಸುತ್ತೀಯೇ ಅಂದರೆ ಅದು ಅಫರ್ಮೇಟಿವ್ ಸೆಂಟೆನ್ಸ್ ಆಗ್ತದೆ. ಐ ಥಿಂಕ್ ಮೊದಲು ನಾನು ಕನ್ನಡ ಪಾಠನೇ ಹೇಳುವುದು ಬೆಟರ್ ಸಂಸ್ಕೃತ ಪಾಠಕ್ಕಿಂತ. ನೋಡಿ, ಸುತ್ತೀಯೇ, ತಿನ್ನುತ್ತೀಯೇ, ಪೂಜಿಸುತ್ತೀಯೇ, ಇದು ಸೆಕೆಂಡ್ ಪರ್ಸನ್ ಅಲ್ಲವೇ? ಪೂಜಿಸುತ್ತೀಯೇ. ಇದನ್ನು ಗ್ರಾಂಥಿಕದಲ್ಲಿ ಹೇಳಬೇಕಾದ್ರೆ ಪೂಜಿಸುತ್ತೀಯೇನು ಅಲ್ಲವೇ?
ಇದಕ್ಕೆ ಏನೂ ಸೇರಿಸಿಬಿಟ್ಟರೆ ಇದು ಗ್ರಾಂಥಿಕ. ಈಗ ಆಡು ಭಾಷಾ ಅಂದರೆ ಸುತ್ತೀಯ ಆಗಬೇಕಲ್ಲವೇ? మరి ಇದು ಅಲ್ಲದೆ ಇದು ಹೇಳಿಬಿಟ್ರೆ ಅದು ಪಾಸಿಟಿವ್ ಸ್ಟೇಟ್ಮೆಂಟ್ ಆಗ್ತದೆ, ಇಂಟ್ರಾಗೇಟಿವ್ ಆಗಲ್ಲ, ಪ್ರಶ್ನಾರ್ಥಕ ಆಗಲ್ಲ. ನೀವು ವ್ಯವಹಾರದಲ್ಲಿ ಏನು ಹೇಳ್ತೀರಿ? ಮಾಡುತ್ತಾನೆ, ಮಾಡುತ್ತಾನಾ, ಎರಡರಲ್ಲಿ ವ್ಯತ್ಯಾಸ ಇದೆ. ಇದು ಅಷ್ಟೇ, ಸುತ್ತೀಯೇ, ಸುತ್ತೀಯಾ, ಮಾಡ್ತೀಯೇ, ಮಾಡ್ತೀಯಾ ಅಲ್ಲವೇ? ಹೋಗುತ್ತೀಯೇ, ಹೋಗುತ್ತೀಯಾ, ಹಾಂ ಅದೇ ಗೊತ್ತಾಗ್ತದೆ. ಸೊ ಆ ಹೇಳಿದರೆ ಇದು ಆಡು ಭಾಷಾ. ಈಗ ಗ್ರಾಂಥಿಕ ಭಾಷೆಯಲ್ಲಿ ಹೋಗುತ್ತೀಯೇನು, ಹೋಗುತ್ತೀಯೇ ಇದ್ದೇ ಇದೆ, ಅದಕ್ಕೆ ಏನು ಸೇರಿಸ್ತೀವಿ. ಏನು ಸೇರಿಸಿದಾಗ ಈ ಎಂಡಿಂಗ್ ಎ ಸೇರಿಕೊಂಡು ಸ್ವಲ್ಪ ಬೇರೆ ಆಗ್ತದೆ. ಅಂತ ಹೋಗುತ್ತೀಯೇನು, ಬರ್ತೀಯೇನು ಹಾಗೆ, ಅಥವಾ ಬರ್ತೀಯಾ ಅದು. ಓಕೆ. ಪರಮೇಶ್ವರಂ ಪೂಜಿಸಿಕಿಂ. ಪರಮೇಶ್ವರಂ ಪೂಜಿಸಿಕಿಂ. ಇಬ್ಬರು ಅದೇ ಮಾಡಿದ್ದಾರೆ, ಅದೇ ಅರ್ಥವಾಗ್ತಾ ಇದೆ. ಪೂಜಿಸಿ ಅಲ್ಲ, ಪೂಜಿಸಿ ಇದೆಯಾ ನೋಡು. ಪೂ ಇದಪ್ಪ ಜಾ ನಂತರ. ಹಾಂ, ಆ ಯಕಾರ ಏಕೆ ಸ್ಕಿಪ್ ಮಾಡಿದ್ದಿ? ಪೂಜಿಸಿ ಪೂಜಸಿ ಹೇಳ್ತಾ ಇದ್ದೀವಿ. ಪೂಜಿಸಿ ಅಲ್ಲ, ಪೂಜಸಿ ಅಲ್ಲ, ಪೂಜಯಸಿ ಹೇಳು. ಮತ್ತೆ ಪೂಜಯತಿ, ಪೂಜಯಸಿ, ಪೂಜಯಾಮಿ. ಮತ್ತೊಂದು ಸಲ ಪೂಜಯತಿ, ಪೂಜಯತಿ ಯಾ ಕೇಳಿಸಲಿ. ಇಂಗ್ಲೆಂಡ್ ಬ್ರಿಟಿಷರ ಹಾಗೆ ಸಂಸ್ಕೃತ ಉಚ್ಚಾರಣೆ ಮಾಡಿದರೆ ಸಂಸ್ಕೃತ ಆಗಲ್ಲ. ಸಂಸ್ಕೃತಕ್ಕೆ ಎಷ್ಟು ಒತ್ತಿದ್ದರೆ ಅದಷ್ಟು ಅಕ್ಷರ ಸ್ಪಷ್ಟವಾಗ್ತದೆ. ಅಕ್ಷರಗಳು ಸ್ಪಷ್ಟವಾಗಿ ಪೂಜಯಸಿ ಹೇಳಬೇಕು. ಇಂಗ್ಲೀಷೊಳಗೆ ಪೂಜಯಿಸಿ 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 ಅಂದರೆ ಇದು ಮೇಲೆ 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 ಇದು ಇಂಗ್ಲೀಷ್ ಏನಿದು? ಅಕ್ಷರಗಳು ಮೇಲೆ ಮೇಲೆ ಓದುವುದು ಅದು ಇಂಗ್ಲೀಷ್ ಪದ್ಧತಿ. ಅಕ್ಷರಗಳನ್ನು ಒತ್ತಿ ಸ್ಪಷ್ಟವಾಗಿ ಹೇಳುವುದು ನಮ್ಮ ಪದ್ಧತಿ. ನಾವು ಎಲ್ಲರೂ ಇಂಗ್ಲೀಷ್ ಹಾಗೆಯೇ ಸಂಸ್ಕೃತ ಹೇಳ್ತಾ ಇದ್ದಾರೆ, ಜಸ್ಟ್ ಮೇಲೆ ಮೇಲೆ ಪದಗಳನ್ನು ಹೇಳೋದು. ಪೂಜಯಸಿ, ಪೂಜಯಿಸಿ ಪೂಜಯಿಸಿ ಅಂದರೆ ಆ ಜಾನು ಸರಿಯಾಗಿಲ್ಲ, ಯಾನು ಸರಿಯಾಗಿಲ್ಲ, ತೀ ಸರಿಯಾಗಿಲ್ಲ, ಯಾವ ಅಕ್ಷರ ಕೇಳಿಸ್ತಾ ಇಲ್ಲ, ಯಾವ ಅಕ್ಷರ ಕೇಳಿಸ್ತಾ ಇಲ್ಲ. ನೀ ಹೇಳಪ್ಪ. ಪೂಜಯತಿ, ಹಾಂ ಹಾಂ, ಆ ಯಾ ಸ್ಪಷ್ಟವಾಗಿ ಕೇಳಿಸಬೇಕು. ಮತ್ತೊಂದು ಸಲ ಹೇಳು, ಎಲ್ಲರೂ ಹೇಳಿ. ಹಾಗೆ ಉಚ್ಚಾರಣ ಮೇಲೆ ಮೇಲಿರಬಾರ್ದು. ಅಂದರೆ ಹೇಗೆ ಹೇಳಬೇಕಪ್ಪ? ಉದಾಹರಣೆ ನಿಮಗೂ ಪೂಜಯತಿ. ನೀವು ವೇದ ಮಂತ್ರಗಳು ಹೇಳ್ತಾ ಇದ್ದೀರಲ್ಲ, ಅವರು ಹೇಗೆ ಹೇಳ್ಕೊಳ್ತಾರೆ? ಮೇಲೆ ಮೇಲೆ ಹೇಳುವುದು ಹೇಳ್ತಾರಾ? ಅಗ್ನಿರ್ಮೇ ವಾಚಿಶ್ರಿತಃ ವಾಗ್ಹೃದಯೇ. ಸ್ಪಷ್ಟವಾಗಿ ಹೇಳ್ತಾರೆ ಅದನ್ನೇ. ಅಗ್ನಿರ್ಮೇ ವಾಚಿಶ್ರಿತಃ ವಾಗ್ಹೃದಯೇ. ಯು ಸಿ ದ ಫಾರಿನರ್. ಯಾಕೆ ನಿಮಗೆ ಫಾರಿನರೇ ಬೇಕು? ಏನು ಹೇಳಬೇಕು? ಫಾರಿನರ್ಗೆ ವೇದ ಮಂತ್ರ ಹೇಳು ಹೇಳಬಾರದು, ಬಟ್ ಅವ್ರು ಹೇಳ್ತಾ ಇದ್ದಾರೆ. ಈಗಿನವರೆಲ್ಲ ಹೇಳಿಬಿಡ್ತಾ ಇದ್ದಾರೆ. ಈ ಆಗಿನ ಆಧುನಿಕ ಇಂಗ್ಲೀಷ್ ಮೀಡಿಯಮ್ ಆಶ್ರಮಗಳೆಲ್ಲ ಎಲ್ಲರಿಗೆ ವೇದ ಮಂತ್ರ ಹೇಳ್ಕೊಡು. ಅವ್ರು ಹೇಗೆ ಹೇಳ್ತಾರೆ ನೋಡು. ಅಗ್ನೇರ್ಮೇ ವಾಚೇ ಶ್ರುತಃ, ಅಗ್ನೇರ್ಮೇ ವಾಚೇ ಶ್ರುತಃ, ಹೀಗೆ ಮೇಲೆ ಮೇಲೇ. ಅಗ್ನಿರ್ಮೇ ವಾಚಿಶ್ರಿತಃ ಇವತ್ತೇ ಹೇಳಲ್ಲ. ಅಗ್ನಿರ್ಮೇ ವಾಚೇ ಶ್ರುತಃ, ಅಗ್ನಿರ್ಮೇ ವಾಚೇ ಶ್ರುತಃ, ಹೀಗೆ ಮೇಲೆ ಮೇಲೆ ಹೇಳ್ತಾರೆ. ರಾಮಾಯಣ ಅಂದರೆ ರಾಮಾಯಣ, ರಾಮಾಯಣ, ರಾಮಾಯಣ ಇಷ್ಟೇ. ರಾಮಾಯಣ, ರಾಮಾಯಣ ಅಂದರೆ ರಾಮಾಯಣ, ರಾಮಾಯಣ ಮೇಲೆ ಮೇಲೇ ಹೇಳ್ತಾರೆ. ಅದೇ ಬುದ್ಧಿ ಬಂದಿದೆ. ಇಂಗ್ಲೀಷ್ ಮೀಡಿಯಮ್ ಓದಿ ಬಂದರೆ ಹೀಗಾಗುತ್ತದೆ. ಉಚ್ಚಾರಣ ಮೇಲೆ ಮೇಲೆ ಅಲ್ಲ. ಏನು ಹೇಳ್ತೀವಿ? ಪೂಜಯಸಿ, ಪೂಜಯಿಸಿ ಪೂಜಯಿಸಿ ಪೂಜಯಿಸಿ, ಮೇಲೆ ಮೇಲೆ ಇದು ಇಂಗ್ಲೀಷಾ ಏನು? ಹಾಂ ಹೇಳು ಮುಂದಿನ ವಾಕ್ಯ. ನೀನು ಪರಮೇಶ್ವರ, ಅದು ವಾಕ್ಯವೇನು? ನೀನು ಪರಮೇಶ್ವರನ್ನು ಪೂಜಿಸುತ್ತೀಯೇನು? ಅಥವಾ ಆಡು ಭಾಷೆ ಹೇಳಬೇಕಾದ್ರೆ, ಏಕೆ ನೀವು ಅದು ಹೇಳಿದರೆ ಇದು ತಪ್ಪು ಮಾಡ್ತಾರೆ, ಇದು ಹೇಳಿದರೆ ಅದು ಮಾಡ್ತಾರೆ, ಎರಡೂ ಹೇಳು. ಆಡು ಭಾಷೆ ಏನು? ನೀನು ಪರಮೇಶ್ವರನ್ನು ಪೂಜಿಸುತ್ತೀಯಾ? ಹಾಂ ಹಾಗೆ. ತ್ವಮಪಿ ಪದಂ ಖಾದಯಸಿ ಕಿಂ? ಖಾದಯಸಿ ಇದೆಯಾ? ನೀವು ಖಾದಯಸಿ ಹೇಳ್ತಾ ಇದ್ದೀವಿ, ಖಾದ ನಂತರ ಯಾ ಇದೆಯಾ? ಆಮೇಲೆ ಆ ಯಾ ಏಕೆ ಸೇರಿಸುವುದು?
ಎಲ್ಲಿ ಯಾ ಇದೆಯೋ ಅಲ್ಲಿ ಹೇಳು, ಎಲ್ಲಿ ಇಲ್ಲವೋ ಅಲ್ಲಿ ಸೇರಿಸಬೇಡ. ಒಂದು ಕಡೆ ಯಾ ಹೇಳಿದರೆ ಎಲ್ಲಕ್ಕೆ ಸೇರಿಸ್ಬಿಡ್ತೀಯೇನು? ಖಾದಯಸಿ ಏಕೆ ಹೇಳ್ತಾ ಇದ್ದಿ? ಮತ್ತೆ ಹೇಳು. ಸರಿ, ಈ ಖಾದಸಿ ನೀವು ದಾದಲ್ಲಿ ಯಾ ಸೇರಿಸಿದ್ದನೋ ಅಲ್ಲವೋ ಗೊತ್ತಾಗದಂತೆ ಡಬಲ್ ಅಕ್ಷರ ಹೇಳ್ತಾರೆ. ಖಾದಯಸಿ ಅಂದರೆ ಏನು? ಯಾ ಸೇರಿಸಿದ್ಯಾ ಇಲ್ವಾ? ಸ್ವಲ್ಪ ಅದು ಆ ಸೈಡು ಕೇಳಿಸ್ತದೆ, ಈ ಸೈಡು ಕೇಳಿಸ್ತದೆ. ಖಾದಸಿ ಏಕೆ ಸ್ಪಷ್ಟವಾಗಿ ಏಕೆ ಹೇಳಲ್ಲ? ಬಾಯಿ ತಿರುಗದಿದ್ದರೆ ಅವರು ಬ್ರಾಹ್ಮಣನೇ ಆಗಲ್ಲ. ಹೇಳ್ತಾ ಇದ್ದೀನಿ, ಅಕ್ಷರೋಚ್ಚಾರಣನೇ ಬ್ರಾಹ್ಮಣರ ವಿಶೇಷ. ತಪ್ಪು ಉಚ್ಚಾರಣೆ ಹೇಳಿದರೆ ಇದು ವೇದ ಬರಲ್ಲ ಎಂದು ಅಡಿಗೆ ಭಟ್ಟ ಮಾಡ್ತಾನೆ ಅವನು. ಅಲ್ಲವೇ ಗೊತ್ತಾ? ಅಡಿಗೆ ಭಟ್ಟ ಆಗಬೇಕು. ಬಾಯಿ ತಿರುಗದಿದ್ದರೆ ಸಂಸ್ಕೃತ ಉಚ್ಚಾರಣ ಬರಲ್ಲ ಅಂದರೆ ಅಡಿಗೆ ಭಟ್ಟ ಆಗಬೇಕಷ್ಟೇ. ಅವರಿಗೆ ಬಾಯಿ ತಿರುಗದಂತೆ ಇಂಗ್ಲೀಷ್ ಮೀಡಿಯಮ್ ಹಾಗೆ ಹೇಳ್ತಾ ಇದ್ದ. ಖಾದಸಿ ಹೇಳೋಕ್ಕಾಗಲ್ಲ. ಖಾದಸಿ ಎಲ್ಲವೂ ಮೇಲನೆ. ಖಾದಸಿ ಹಾಂ. ತ್ವಂ ಫಲಂ ಖಾದಸಿ ಕಿಂ. ತ್ವಂ ಫಲಂ ಇದೆಯಾ? ತ್ವಮಪಿ ಹಾಂ. ಫಲಂ ಖಾದಸಿ ಕಿಂ. ಎಲ್ಲರೂ ಓದಿ ಒಂದೊಂದು ಸಲ. ತ್ವಮಪಿ ಫಲಂ ಖಾದಸಿ ಕಿಂ. ನೀನು ಕೂಡ ಹಣ್ಣು ತಿನ್ನುತ್ತೀಯೇನೋ. ಹಾಂ, ಇದು ಗ್ರಾಂಥಿಕ. ವ್ಯಾವಹಾರಿಕ ಆದರೆ ನೀನು ಹಣ್ಣನ್ನು ತಿನ್ನುತ್ತೀಯಾ? ಹಾಂ, ಕರೆಕ್ಟ್. ತ್ವಮಪಿ ಫಲಂ ಖಾದಸಿ ಕಿಂ. ಹಾಂ, ಖಾದಸಿ ಇರಬೇಕು. ನೀನು ಹಣ್ಣನ್ನು ತಿನ್ನುತ್ತೀಯಾ? ಕರೆಕ್ಟೇ. ಖಾದಸಿ ದ ಮೇಲೆ ಇರಬಾರ್ದು. ಖಾದಸಿ ದಾಸಿಗೆ ವ್ಯತ್ಯಾಸ ಇರುತ್ತದಲ್ವ? ತ್ವಮಪಿ ಫಲಂ ಖಾದಸಿ ಕಿಂ. ಖಾದಸಿ. ಹಾಂ, ತ್ವಮಪಿ ಫಲಂ ಖಾದಸಿ ಕಿಂ. ಅಟ್ಲ ಹಾಗೆ ಅರ್ಥ ಹೇಳು. ನೀನು ಹಣ್ಣನ್ನು ತಿನ್ನುತ್ತೀಯೇನು? ಹಾಂ, ಅಂದರೆ ನೀನು ಆಲ್ಸೋ ಎಂದರ್ಥ. ಡೂ ಯು ಟು ಈಟ್ ಎ ಫ್ರೂಟ್? ಅದು ಓಕೆ. ನೆಕ್ಸ್ಟ್. ಸ ತತ್ರ ಕಿಂ ಕರೋತಿ. ಹಾಂ, ಮತ್ತೊಂದು ಸಲ. ಸ ತತ್ರ ಕಿಂ ಕರೋತಿ. ಮತ್ತೊಂದು ಸಲ. ಸ ತತ್ರ ಕಿಂ ಕರೋತಿ. ಎಲ್ಲರೂ ಒಂದೊಂದು ಸಲ ಓದಿ. ಸ ತತ್ರ ಕಿಂ ಕರೋತಿ. ಮತ್ತೊಂದು ಸಲ. ಸ ತತ್ರ ಕಿಂ ಕರೋತಿ. ಹಾಂ, ಈಗ ಒಂದೊಂದು ಅರ್ಥ ಹೇಳಪ್ಪ. ಅವನು ಅಲ್ಲಿ ಏನು ಮಾಡುತ್ತಿದ್ದ? ಕರೆಕ್ಟೇ. ಅವನು ಅಲ್ಲಿ ಏನು ಮಾಡುತ್ತಿದ್ದಾನೆ? ನುಂಗಿತ್ತು ಏಕಪ್ಪ. ಅಲ್ಲಿ ಏನು ಮಾಡುತ್ತಿದ್ದಾನೆ? ಹಾಂ, ಕರೆಕ್ಟೇ ಹೇಳುವಾಗ ನುಂಗುವುದೇಕೆ? ಮಾಡುತ್ತಾನೆ, ಮಾಡುತ್ತಿದ್ದಾನೆ ಎರಡು ಹೇಳ್ಬೋದು. ಅವನು ಅಲ್ಲಿ ತತ್ರ ಅಂದರೆ ಏನು? ಅಲ್ಲಿ. ಅವನು ಅಲ್ಲಿ ಏನು ಮಾಡ್ತಾನೆ, ಏನು ಮಾಡುತ್ತಿದ್ದಾನೆ ಎರಡೂ ಆಗ್ಬೋದು. ಎರಡೂ ಸರಿಯಾಗಿದೆ ಅಲ್ಲವೇ? ಹಾಂ, ಹೇಳು. ಮತ್ತೆ ಮಿಕ್ಕ ಜನರು ಹೇಳ್ರಿ. ಸ ತತ್ರ ಕಿಂ ಕರೋತಿ. ಅವನು ಅಲ್ಲಿ ಏನು ಮಾಡುತ್ತಿದ್ದಾನೆ? ಕರೆಕ್ಟ್. ಸ ತತ್ರ ಕಿಂ ಕರೋತಿ. ಅವನು ಅಲ್ಲಿ ಏನು ಮಾಡುತ್ತಿದ್ದಾನೆ? ವಾಟ್ ಡಸ್ ಹಿ ಡೂ ದೇರ್ ಅಲ್ಲವೇ? ವಾಟ್ ಡಸ್ ಹಿ ಡೂ ದೇರ್ ಆರ್ ವಾಟ್ ಈಸ್ ಹಿ ಡೂಯಿಂಗ್ ದೇರ್? ಹಾಂ, ಹೇಳಪ್ಪ. ಏನು ಅಂದರೆ ಏನನ್ನು ಅರ್ಥವೇ. ಕಿಮ್ ಅಂದರೆ ಏನನ್ನು. ಯಾಕಂದರೆ ಆಬ್ಜೆಕ್ಟ್ ಅಲ್ಲವೇ, ಸಬ್ಜೆಕ್ಟ್ ಅಲ್ಲ. ಇದು ಆಬ್ಜೆಕ್ಟ್ ಆಫ್ ಎ ವರ್ಬ್. ಕ್ರಿಯಕ್ಕೆ ಕರ್ಮ ಆಗುತ್ತಾ ಇದೆ, ಅದರಿಂದ ಏನನ್ನು ಮಾಡುತ್ತಾನೆ ಅದು ಕರೆಕ್ಟೇ. ಅದೇ ಆ ಅರ್ಥವನ್ನೇ ಹೀಗೆ ಮೇಲೆ ಹೇಳಿದ್ದೀವಿ. ಅರ್ಥವಾಗ್ತದೆ ಎಂದು ಬಿಟ್ಟಿದ್ದೇವೆ ಅಷ್ಟೇ. ರಾಮ ಇವ ಸತ್ಯಂ ವದತಿ. ಅವನು ರಾಮನಂತೆ ಸತ್ಯವನ್ನು ಹೇಳುತ್ತಾನೆ. ಕರೆಕ್ಟ್. ರಾಮ ಇವ ಸತ್ಯಂ ವದತಿ. ಅವನು ರಾಮನಂತೆ ಸತ್ಯವನ್ನು ಹೇಳುತ್ತಾನೆ. ರಾಮ ಇವ ಸತ್ಯಂ ವದತಿ. ಅವನು ರಾಮನಂತೆ ನಿಜವನ್ನು ಹೇಳುತ್ತಾನೆ. ಕರೆಕ್ಟ್. ಬೋತ್ ಆರ್ ಕರೆಕ್ಟ್. ಸೊ ಇಲ್ಲಿ ಹೊಸ ಪದ ಏನು ಕಲಿಯುವುದು? ಇವ. ರಾಮ ಇವ ಅಲ್ಲವೇ? ರಾಮ ಇವ ಎಂದು ಹೇಳಿದಾಗ ಅಲ್ಲಿ ಒಂದು ವಿಸರ್ಗ ಬೇಕಿತ್ತು. ವಿಸರ್ಗ ಲೋಪ ಮಾಡಿದ್ದಾರೆ. ಡ್ರಾಪ್. ಲೋಪ ಅಂದರೆ ಡ್ರಾಪ್. ರಾಮ ಇವ, ರಾಮನಂತೆ, ರಾಮನು ಅಂತೆ,
ರಾಮನ ಹಾಗೆ ಅಲ್ಲವೇ? ರಾಮನಂತೆ ರಾಮನ ಹಾಗೆ ಹೇಳಬಹುದು. ಅವನು ರಾಮನ ಹಾಗೆ, ಲೈಕ್ ರಾಮ ಏನಾಗ್ತಾನೆ? ಸತ್ಯಂ ವದತಿ, ಹಿ ಸ್ಪೀಕ್ಸ್ ಟ್ರೂತ್ ಲೈಕ್ ಇವನ್ ರಾಮ. ಲೈಕ್ ರಾಮ, ಲೈಕ್ ರಾಮ ಅಂದರೆ ರಾಮನ ಹಾಗೆ ಅಂದರೆ ಅರ್ಥವೇನು? ರಾಮನ ಹಾಗೆ ರಾಮನ ಸತ್ಯ ಹೇಳ್ತಾನೆ, ನೀನು ಸತ್ಯ. ಯಾವುದು? ರಾಮನು ಸತ್ಯ ಹೇಳ್ತಾನೆ, ಇವನು ಹೇಳ್ತಾನೆ ಎಂದರ್ಥ. ಆಯ್ತಪ್ಪ, ಮುಂದಿಂದ ಕಿಂ ಕರೋಷಿ, ಹಾಂ ಅದು ಏನನ್ನು ಮಾಡುತ್ತೀಯಾ? ಎಲ್ಲೋ ಹೋಯ್ತಪ್ಪ ನಾನು. ಹಾಂ, ನೀನು ಏನನ್ನು ಮಾಡುತ್ತೀಯಾ ಹೇಳ್ತಾರ? ನೀವು ಏನನ್ನು ಮಾಡುತ್ತೀಯಾ ಅದೇನು ಪ್ರಶ್ನಪ್ಪ? ಪೀಪಲ್ ಹ್ಯಾವ್ ಲಾಸ್ಟ್ ಸೆನ್ಸ್ ಆಫ್ ಕನ್ನಡ. ಕನ್ನಡನೇ ಹೋಯಿತು, ನಾಶವಾಗೇ ಬಿಟ್ಟಿತ್ತು ಕನ್ನಡ. ಅದು ಏನು ಭಾಷಪ್ಪ? ನೀವು ಏನನ್ನು ಮಾಡುತ್ತೀಯಾ ಅಂದರೆ ಏನು ಮಾಡುತ್ತೀಯ? ಹಾಂ, ಏನನ್ನು ಮಾಡುತ್ತೀಯ ಏನಪ್ಪ? ತ್ವಂ ಕಿಂ ಕರೋಷಿ. ಸಿ, ವಾಟ್ ಆರ್ ಯು ಡೂಯಿಂಗ್ ಅಂತ ಇಂಗ್ಲೀಷ್ನಲ್ಲಿ ಕೇಳ್ತೀವಿ. ಅಥವಾ ನೀವು ಏನಾದರೂ ಮಾಡ್ತಾ ಇದ್ದೀಯಾ ಅಂದರೆ ಆರ್ ಯು ಡೂಯಿಂಗ್ ಸಮಥಿಂಗ್ ಹೇಳ್ತಾರಾ? ಆರ್ ಯು ಡೂಯಿಂಗ್ ಎನಿಥಿಂಗ್ ಹೇಳ್ತಾರಾ? ಆರ್ ಯು ಡೂಯಿಂಗ್ ಎನಿಥಿಂಗ್? ಅವ್ರು ಏನು ಮಾಡ್ತಾ ಇಲ್ಲ ಅಂದರೆ ಹೀಸ್ ನಾಟ್. ಅವರು ಆರ್ ಯು ಡೂಯಿಂಗ್ ಸಮಥಿಂಗ್ ಹೇಳ್ತಾರಾ ಆರ್ ಯು ಡೂಯಿಂಗ್ ಎನಿಥಿಂಗ್ ಎಂದು ಹೇಳ್ತಾರೆ? ಯಾಕಂದರೆ ನಾವು ಕನ್ನಡದಲ್ಲಿ ಹಾಗೆ ಹೇಳ್ತೀವಲ್ಲ, ನೀವು ಏನಾದರೂ ಮಾಡ್ತಾ ಇದ್ದೀಯಾ ಅಂದರೆ ಓ ಆರ್ ಯು ಡೂಯಿಂಗ್ ಎನಿಥಿಂಗ್ ಅಂತ ಹೇಳ್ತಾರೆ. ಈಗ ಆಗ್ತಾಯಿದೆ, ಕೃತ್ರಿಮ ಆಗ್ತಾಯಿದೆ ಭಾಷಾ. ಏಕೆಂದರೆ ಕನ್ನಡ ಫೆಮಿಲಿಯಾರಿಟಿ ಬಂದಿಲ್ಲ, ಕನ್ನಡನೇ ಬಂದಿಲ್ಲ. ಅದು ಕನ್ನಡ ಬಂದಿಲ್ಲ, ಇಂಗ್ಲೀಷು ಬಂದಿಲ್ಲ, ಹಾಗೆ ಉಭಯಭ್ರಷ್ಟರಾಗ್ತಾಯಿದೆ. ಇಲ್ಲೇ ಅಲ್ಲ, ಇಡೀ ಭಾರತ ದೇಶ ಹಾಗೆ ಆಗ್ತಾಯಿದೆ. ತಮ್ಮ ಮಾತೃಭಾಷಾ ಸರಿಯಾಗಿ ಬರ್ತಾ ಇಲ್ಲ, ಇಂಗ್ಲೀಷು ಬರ್ತಾ ಇಲ್ಲ, ಅದು ಹೋಗ್ತಾಯಿದೆ, ಇದು ಹೋಗ್ತಾಯಿದೆ. ಭಾಷೆ ಮೇಲೆ ಉಪೇಕ್ಷೆ ಹೆಚ್ಚಾಗ್ತಾಯಿದೆ. ನೋಡಿ, ಅವ್ರು ಏನಾದರೂ ಮಾಡ್ತಾ ಇದ್ದಾನ ಅಂದರೆ ಆರ್ ಯು ಡೂಯಿಂಗ್ ಸಮಥಿಂಗ್ ಅಂತ ಹೇಳಿ, ಆರ್ ಯು ಡೂಯಿಂಗ್ ಎನಿಥಿಂಗ್ ಅಂತ ಹೇಳಲ್ಲವಲ್ಲ. ನೋ, ಹೀ ಈಸ್ ನಾಟ್ ಡೂಯಿಂಗ್ ಎನಿಥಿಂಗ್ ಅಂದರೆ ಹೀ ಈಸ್ ನಾಟ್ ಡೂಯಿಂಗ್ ಎನಿಥಿಂಗ್. ಅವ್ರು ಏನೂ ಮಾಡ್ತಾ ಇಲ್ಲ ಅಂದರೆ ಹೀ ಈಸ್ ನಾಟ್ ಡೂಯಿಂಗ್ ಸಮಥಿಂಗ್ ಎಂದು ಹೇಳ್ತಾವೆ. ಅದು ಹೇಗಾಗ್ತದೆ? ಹಾಗೆ ಹೇಳಿದರೆ ಕೃತ್ರಿಮ ಇಂಗ್ಲೀಷ್ ಆಗಿಬಿಡುತ್ತೆ. ಹಾಗೆ ಆಗ್ತಾಯಿದೆ. ಹೇಳಪ್ಪ, ಅದು ಪ್ರಶ್ನೆ ಏನು? 6ನೇದು ತ್ವಂ ಕಿಂ ಕರೋಷಿ. ತ್ವಂ ಕಿಂ ಕರೋಷಿ ಅಂದರೆ ವಾಟ್ ಆರ್ ಯು ಡೂಯಿಂಗ್. ಇದಕ್ಕೆ ಕನ್ನಡದಲ್ಲಿ ಹೇಳು. ಮತ್ತು ಪುಸ್ತಕ ಪಕ್ಕ ಕೆಟ್ಟು ನೀವು ಸುಮ್ಮನೆ ಹೇಳು, ನಿಮಗೆ ಗೊತ್ತಿರುವ ಕನ್ನಡದಿಂದ. ವಾಟ್ ಆರ್ ಯು ಡೂಯಿಂಗ್ ಅದಕ್ಕೆ ಏನು ಹೇಳ್ತೀರಿ? ನೀನೇನು ಮಾಡ್ತಿದ್ಯಾ ಅಷ್ಟೇ. ಬರೀ ಇವನೇನು ಹೇಳ್ದ? ನೀವು ಏನನ್ನು ಮಾಡ್ತಾ ಇದೆಯಾ ಈಗ ಹೇಳ್ತಾರ? ಲ್ಯಾಂಗ್ವೇಜಸ್ ಬೇಕು ಮೀನ್ ಕೃತ್ರಿಮ. ನೀವೇನು ಮಾಡ್ತೀವಿ, ಏನು ಮಾಡ್ತಾ ಇದ್ದಿ ಅಷ್ಟೇ. ವಾಟ್ ಆರ್ ಯು ಡೂಯಿಂಗ್? ತ್ವಂ ಕಿಂ ಕರೋಷಿ, ನೀನು ಏನು ಮಾಡುತ್ತೀಯಾ? ನೀನು ಏನು ಮಾಡ್ತೀಯ? ಮಾಡ್ತೀಯಾ ಇರಲ್ಲಪ್ಪ. ಆಡು ಭಾಷೆಯಲ್ಲಿ ಏನು ಹೇಳ್ತಾರೆ? ಮಾಡ್ತೀಯ. ನೀ ಏನು ಮಾಡ್ತೀ ಅಷ್ಟೇ ಅಲ್ಲ, ಮಾಡ್ತೀಯಾ? ಏನು ಮಾಡ್ತೀಯಾ ಹೇಳ್ತಾರೆ. ಆಯಿತು ಆಯಿತು, ಓಕೆ, ದೆನ್ ಆಕ್ಸೆಪ್ಟೆಡ್. ತ್ವಂ ಕಿಂ ಕರೋಷಿ, ನೀನು ಏನು ಮಾಡುತ್ತಿದ್ದೀಯಾ? ಹಾಂ, ಕರೆಕ್ಟ್. ದೇವಂ ನಮಾಮಿ, ದೇವರನ್ನು ನಮಸ್ಕರಿಸುತ್ತೇನೆ. ನೀವು ಏನು ಮಾಡ್ತೀಯಾ ಎಂದು ಹೇಳ್ತಾರೆ. ನೀನು ಏನು ಮಾಡುತ್ತೀಯಾ? ಹಿಂಗೆ ನಾರ್ಮಲ್ ಆಗಿ ಹೇಳಿದ್ರೆ ನೀನು ಏನು ಮಾಡ್ತೀಯಾ ಅಂತ ಹೇಳ್ತೀನಿ. ಏನು ಮಾಡ್ತಿದ್ಯಪ್ಪ ಕೇಳಬೇಕು. ಆಗ್ಬೋದು, ಯಾಕಂದರೆ ಹಿಂದಿಯಲ್ಲಿಲ್ಲ, ತೆಲುಗಿನಲ್ಲಿ ಸ್ವಲ್ಪ ಬೇರೆ ಇದೆ, ಅದಕ್ಕೋಸ್ಕರ ನನಗೆ ಅರ್ಥವಾಗ್ತಾ ಇಲ್ಲ. ಇದು ಕನ್ನಡ ಸ್ವಲ್ಪ ಬೇರೆ ಇದೆ. ಆಯಿತು, ಆಗ್ಬೋದು, ನನಗೂ ಗೊತ್ತಿಲ್ಲ. ಆಯಿತು. ದೇವಂ ನಮಾಮಿ, ದೇವರನ್ನು ನಮಿಸುತ್ತೇನೆ. ದೇವಂ ನಮಾಮಿ, ದೇವನನ್ನು ನಮಿಸುತ್ತೇನೆ. ಕರೆಕ್ಟ್. ದೇವಂ ನಮಾಮಿ, ದೇವರನ್ನು ನಮಿಸುತ್ತೇನೆ. ಕರೆಕ್ಟ್. ನಾರಾಯಣಂ ಭಜಾಮಿ, ನಾರಾಯಣಂ ಭಜಾಮಿ. ಬಾನು ಅಷ್ಟು ಮೇಲೆ ಹೇಳುವುದೇನಪ್ಪ? ಬಜಾಮಿ ಅಂದರೆ ಅದು ನೀವು ಆ ಬಾ ಹೇಳ್ತಾ ಇದ್ದೀವಾ, ಪಾ ಹೇಳ್ತಾ ಇದೆಯಾ ಗೊತ್ತಾಗ್ತಾ ಇಲ್ಲ. ಹಾಂ, ನಾರಾಯಣಂ ಭಜಾಮಿ ಅಂದರೆ ಅದು ಏನೋ ಅಕ್ಷರ ಬಿಟ್ಟು ಜಾಮಿ ಕೇಳಿಸ್ತಾ ಇದೆ. ನಾರಾಯಣಂ ಸಮ್ ಇದೆ, ಅದೇನದು
ನಾರಾಯಣಂ ಭಜಾಮಿ, ನಾರಾಯಣಂ ಭಜಾಮಿ, ನಾರಾಯಣಂ ಭಜ ನಾರಾಯಣಂ ಭಜಾಮಿ. ಏನು ಅಕ್ಷರ ಅದು ಭಜ ಕೇಳಿಸ್ತಾ ಇದೆಯಾ? ನೀವು ಊಹಿಸಬೇಡ, ನನ್ನ ಬಾಯಿನಿಂದ ಕೇಳಿಸಿದ್ಯಾ ನಿಮಗೆ? ಆ ಅಕ್ಷರ ಏನದು, ಅದು ಐಡೆಂಟಿಫೈ ಆಗ್ತಾ ಇಲ್ಲ. ಸಂಸ್ಕೃತದಲ್ಲಿ ಉಚ್ಚಾರಣ ಪ್ರತಿಯೊಂದು ಅಕ್ಷರ ಸ್ಪಷ್ಟವಾಗಿ ನಾರಾಯಣಂ ಭಜಾಮಿ, ನಾರಾಯಣಂ ಭಜಾಮಿ, ನಾರಾಯಣಂ ಭಜಾಮಿ. ಅಲ್ಲಿ ಅಜಾಮಿ, ಮಜಾಮಿ, ಬಜಾಮಿ ಯಾವುದೇ ಆಗ್ಬೋದು. ಆ ಯಾವ ಅಕ್ಷರನೂ ಎಲ್ಲ ಅಕ್ಷರಗಳಿಗೆ ಒಂದು ಕಾಮನ್ ಅಕ್ಷರ ಹೇಳಿದ ಹಾಗೆ ಇದೆ. ಅಜಾಮಿ, ಮಜಾಮಿ, ಬಜಾಮಿ ಯಾವುದೇ ಆಗಬಹುದು, ಕಾಮನ್ ಅಕ್ಷರ. ಭಾ ಎಂದು ಏಕೆ ಸ್ಪಷ್ಟ ಬರ್ತಾ ಇಲ್ಲ? ನಾರಾಯಣಂ ಭಜಾಮಿ, ಅಹಂ ನಾರಾಯಣಂ ಭಜಾಮಿ. ಪೂರ್ತಿ ವಾಕ್ಯ ಹೇಳು, ಇನ್ನೂ ಹೇಳು. ವಾಕ್ಯ ಪೂರ್ತಿ ಆಗಲಿಲ್ಲಪ್ಪ. ಆಚಾರ್ಯ ನಿಧಾನವಾಗಿ ನೋಡಿ, ಅಕ್ಷರ ನೋಡಿ ಹೇಳು, ನೋಡದೆ ಹೇಳಬೇಡ. ಅಕ್ಷರ ಓದಿ ಐಡೆಂಟಿಫೈ ಮಾಡಿ ಹೇಳು. ಏನಪ್ಪ ಅಕ್ಷರನೇ ಗೊತ್ತಾಗ್ತಾ ಇಲ್ಲವಾ? ಗೊತ್ತಿಲ್ಲ ಅಂದರೆ ಇವರ ಹೆಲ್ಪ್ ತಗೋ. ಇದು ನಾನೇ ಹೇಳುವುದೇಕೆ? ಯು ಆಸ್ಕ್ ಯುವರ್ ಫ್ರೆಂಡ್. ಆಚಾರ್ಯಂ ಆಚಾರ್ಯ ಸ್ಮರಾಮಿ. ಆಚಾರ್ಯ ಇದೆಯಾ? ಮೇಲೆ ಒಂದು ಚುಕ್ಕೆ ಇದೆ ನೋಡು, ಆಚಾರ್ಯ ಹೀಗೆ ಇದೆ ನೋಡಿ, ಆಚಾರ್ಯ ಇಲ್ಲಿ ನೋಡು. ಆಚಾರ್ಯ, ಯಾ ಎಲ್ಲಿದೆ? ರಾ ಎಲ್ಲಿದೆ? ಹೀಗಿದೆ ಅಲ್ಲವೇ? ಸೊ ಇಂಥದ್ದು ರಾ ಬಂದರೆ ಈ ಮೇಲಿನ ರಾ ಮೊದಲು ಉಚ್ಚಾರಣ ಮಾಡಿ ಕೆಳಗಿಂದ. ನಿಮಗೆ ತೊಂದರೆ ಏನೋ ಗೊತ್ತಾಗಲ್ಲ. ತೊಂದರೆ ಏನಲ್ಲಿ ನಿಮಗೆ ವಾಟ್ ಈಸ್ ಯುವರ್ ಡಿಫಿಕಲ್ಟಿ ಅಂದರೆ ನಾನು ಕರೆಕ್ಷನ್ ಮಾಡೋಕ್ಕಾಗ್ತದೆ. ಅವ್ರು ಏನೂ ಕಲಿಯಲ್ಲ, ಸುಮ್ಮನೆ ನೋಡ್ತಾನೆ ಏನು ಅರ್ಥವಾಗ್ತಾ ಇಲ್ಲ. ಇನ್ನೊಬ್ಬರು ಹೇಳಿಬಿಟ್ರೆ ರಿಪೀಟ್ ಮಾಡ್ತಾನೆ. ನಿಮಗೆ ಏನು ಗೊತ್ತಿಲ್ಲವೋ, ನಾನು ಏನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ. ವೇರ್ ಟು ಕರೆಕ್ಟ್ ಇಟ್ ಡಸನ್ ನೋ. ನೀವು ಹೇಳು, ನಾನು ರಿಪೀಟ್ ಮಾಡ್ತೀನಿ. ನಿಮಗೆ ರಾ ಯಾ ಗೊತ್ತಾಗ್ತಾ ಇಲ್ಲವಾ? ಇದು ಏನು ಕಾಂಪ್ಲಿಕೇಶನ್, ಅಕ್ಷರ ಗೊತ್ತಾಗ್ತಾ ಇಲ್ಲವಾ? ಅಲ್ಲವೇ? ಸಾಮಾನ್ಯವಾಗಿ ರಾ ಮೇಲೆ ಹಾಕಿದ್ದೀವಿ, ಯಾ ಕೆಳಗೆ ಬಂತು. ಸೊ ಮೊದಲು ಯಾ ನಂತರ ರಾ ಹೇಳಬೇಕಾ, ರಾ ನಂತರ ಯಾ ಹೇಳಬೇಕಾ ಉಚ್ಚಾರಣದಲ್ಲಿ? ರಾ ಮೊದಲು ಹೇಳಿ ನಂತರ ಯಾ ಹೇಳಬೇಕು. ಅಂದರೆ ಮೇಲಿಂದು ಮೊದಲು, ನಂತರ ಕೆಳಗೆ. ಇದು ಹೇಳಿದ ನಂತರ ಚುಕ್ಕೆ ಹೇಳಬೇಕು. ನೋಡಿ ಸೀಕ್ವೆನ್ಸ್ ಹೇಗೆ ಬರುತ್ತಾ ಇದೆ. ರಾ ರಾ ಯಾ ಮ, ರಾಯಾಮ ಆಚಾರಯಂ ಅಲ್ಲವೇ? ಅದು ತೊಂದರೆ ಆಗ್ತಾ ಇದೆಯಾ ಅಂದರೆ ಹೇಳಲ್ಲ. ನಿಮಗೆ ನೋವು ಇಲ್ಲಿ ಆಗ್ತಾ ಇದೆಯಾ, ಇಲ್ಲಿ ಆಗ್ತಾ, ಔಷಧ ಕೊಡ್ತೀನಿ ಎಲ್ಲಿ ಅಂದರೆ ನೋಡ್ತಾರೆ, ನೋವು ಆಗ್ತಾಯಿದೆ. ಹೌದು ಆಗ್ತದೆ. ನೋವೇ ಇಲ್ಲವಾ ಅಂದರೆ ಆಗ್ತಾಯಿದೆ. ಎಲ್ಲಿ ಅಂದರೆ ಮೆಡಿಟೇಷನ್ಗೂ ಆಗ್ತದೆ. ಏನು ಗೊತ್ತಾಗಬೇಕಪ್ಪ? ನೀವು ಹೇಳದಿದ್ದರೆ ಪಾಠ ಹೇಳೋದು ಹೇಗೆ? ಗೊತ್ತಾಗ್ತಾ ಇಲ್ಲವಾ? ಮರಿ ಹೇಳ್ತೀನಿ. ಗೊತ್ತಾಗ್ತಾ ಇಲ್ಲ ಅಂದರೆ ಮೊದಲು ನಿಮ್ಗೆ ಏನು ಗೊತ್ತಾಗ್ತಾ ಇಲ್ಲ ಹೇಳು. ಏನಪ್ಪ ನಿಮಗೆ ಗೊತ್ತಾಗ್ತಾ ಇಲ್ಲವಾ? ಅದು ಹೇಳ್ಕೊಡ್ತೀನಿ. ಏನು ನಮ್ಗೆ ಗೊತ್ತಾಗಬೇಕಲ್ಲವೇ? ತಪ್ಪಿರುವುದು ಸರಿ ಮಾಡಿಕೊಳ್ಳುವುದೇ ವಿದ್ಯೆ. ಗೊತ್ತಿಲ್ಲದು ಕಲಿಯಬೇಕು. ತಪ್ಪಿದ್ದರೆ ಸರಿ ಮಾಡಬೇಕು, ಅಷ್ಟೇ. ಎರಡೇ ವಿದ್ಯೆ. ಈಗ ಇದು ಇದು ಗೊತ್ತಾ? ಹೇಳು. ಹೌ ಅಂದಲ್ಲ, ಓದ್ಬಿಡು. ಇದು ಮಾಡಿದ್ದರೆ ದೀರ್ಘ ಆಗ್ತದೆ. ಬರೆದಲ್ಲಿ ಕಷ್ಟವೇನು? ಇದೇನು? ಇವನಿಗೆ ಅಲ್ಪಪ್ರಾಣ ಮಹಾಪ್ರಾಣಕ್ಕೆ ವ್ಯತ್ಯಾಸವೇ ಇಲ್ಲ. ನೀವು ಇಂಗ್ಲೆಂಡಿನಲ್ಲಿ ಹುಟ್ಟಬೇಕಿತ್ತಪ್ಪ. ಈಗಾದರೂ ಹೋಗು, ಇಂಗ್ಲೆಂಡ್ಗೆ ಹೋಗಿಬಿಡು, ಒಳ್ಳೆಯದಾಗ್ತದೆ. ಭಾರತ ದೇಶ ಏಕೆ? ಪರವಾಗಿಲ್ಲ, ನೀವು ಕನ್ನಡ ಮಾತಾಡೋದು ಬಿಟ್ಟುಬಿಡು, ನಿಮ್ಮನ್ನು ತುಂಬ ಪ್ರಶಂಸೆ ಮಾಡ್ತಾರೆ. ಎಲ್ಲರೂ ಇಂಗ್ಲೀಷೇ ಮಾತಾಡಿ, ಯಾರು ಕನ್ನಡ ಮಾತಾಡು. ಕೇಳಿದರೆ ನನಗೆ ಬರಲ್ಲ ಎಂದು ಅದು ಇಂಗ್ಲೀಷ್ನಲ್ಲೇ ಹೇಳಿ, ಅಲ್ಲವೇ? ಚೆನ್ನಾಗಿರುತ್ತೆ. ಸೊ ಇದು ಹಾಕಿದ್ದರೆ ಛಾ ಹೇಳ್ತಾರೆ, ಛಾ ಹೇಳ್ತಾರೆ ನೋಡಿ, ಛಾ ಹೇಳ್ತಾರೆ. ಅಥವಾ ಚ ಮೇಲೇ ಹೇಳಿಬಿಡ್ತಾರೆ. ಛ ಮೇಲೆ, ಛ ಅಂದರೆ ಅದು ಯಾವ ಅಕ್ಷರವೂ ಗೊತ್ತಾಗಲ್ಲ. ಅಥವಾ ಛಾ ಹೇಳ್ತಾರೆ. ವೆರಿ ಡಿಫಿಕಲ್ಟಪ್ಪ. ಓಕೆ, ಛ ನಂತರ ಇದೇನು? ಮೇಲೆ ಮಾಡಿದ್ದರೆ ಅದು ಗೊತ್ತಾಗಲ್ಲ. ಮರ ನೋಡಿ, ಗೊತ್ತಿಲ್ಲದು ಗೆಸ್ ಮಾಡಿ ಏನೋ ಮಾಡ್ತಾರೆ, ಟ್ರೈ ಮಾಡ್ತಾರೆ, ಏನೋ ಮಾಡ್ತಾರೆ. ಗೊತ್ತಿಲ್ಲ ಎಂದು ಹೇಳಿಬಿಟ್ರೆ ಪಾಪ ಬರ್ತದೆ ನಿಮಗೆ.
ಅವ್ರಿಗೆ ಹೇಳ್ಬೋದು ಹೇಗೆ? ಗೊತ್ತಿಲ್ಲ ಅಂದರೆ ಹೇಳ್ಬಿಡ್ತೀವಿ, ಹೇಳಲ್ಲ. ಏನಪ್ಪ ಹೇಳಲ್ಲ ಅಂದರೆ ಮತ್ತೆ ಹೇಳಲ್ಲ. ಇರಿಟೇಟಿಂಗ್ ಅಪ್ಪ ಫೆಲ್ಲೋಸ್. ಗೊತ್ತಿಲ್ಲ ಅಂದರೆ ಹೇಳಿಬಿಟ್ರೆ ಆಗ್ತದೆ ಅಲ್ಲವೇ? ಅಮ್ಮ ಹೇಳಲ್ಲ, ನೋಡ್ತಾನೆ. ಏನಪ್ಪ ಏಕೆ ಹೇಳ್ತಾ ಇಲ್ಲ? ನಾನು ಟ್ರೈ ಮಾಡ್ತಾಯಿದ್ದೆ. ಮಾಡು. ಒಂದು ಅರ್ಧ ಗಂಟೆ ಕೊಡಲ್ಲ ಟ್ರೈ ಮಾಡೋದು? ಹೇಳಿದ್ರೆ ನೀನು ಬಾಯಿ ಹೋಗುತ್ತದೆ? ಏನದು? ನೀವು ಕಲಿಯೋದಕ್ಕೆ ಬಂದಿದ್ದೀರಾ ಅಥವಾ ಸುಮ್ಮನೆ ಟೈಮ್ ಪಾಸ್ ಮಾಡೋದಕ್ಕೆ? ಹೇಳು ಮರದೇನು ಅದು ಉಚ್ಚಾರಣೆ ಹೇಳೋದು? ಆಚಾರ್ಯ. ಛಾನು ಛ ಏಕೆ ಹೇಳುವುದಪ್ಪ? ಚಾ ಹೇಳೋಕ್ಕಾಗಲ್ಲವಾ? ಇದು ಚಾನ ಛಾನ? ನಿಮಗೆ ಯಾವ ಭಾಷೆ ಬರುತ್ತದೆ? ಕನ್ನಡ ಬರ್ತದೆ? ಇದು ಇದಾ ನಿಂಗೆ ಗೊತ್ತಾಯ್ತಾ? ಇದು ಅಂದ್ಕೊಂಡಿದ್ಯಾ, ಇದು ಅಂದ್ಕೊಳ್ತಾ ಇದೆಯಾ? ಎರಡನೇದಾ? ಮೊದಲನೇದು ಛ ಹೇಗೆ ಹೇಳು? ಆಚಾರ್ಯ ಹೇಳೋಕ್ಕಾಗಲ್ಲ. ಐ ಥಿಂಕ್ ಡಿಫಿಕಲ್ಟಪ್ಪ. ಓಕೆ ಬಿಡು. ಆಚಾರ್ಯ. ಈಗ ಇಲ್ಲಿ ಚುಕ್ಕೆ ಇದೆ ನೋಡಿ, ಅದು ಆಚಾರ್ಯಂ. ಐ ಥಿಂಕ್ ನೀವು ಬೆಟ್ರ್ ಓದಬೇಡಪ್ಪ, ನಮಗೆ ಕೇಳೋಕ್ಕೆ ಆಗಲ್ಲ, ನಮಗೆ ತಡ್ಕೊಳ್ಳೋಕ್ಕಾಗಲ್ಲ. ನೀವು ಓದಿಬಿಡು, ನೆಕ್ಸ್ಟ್ ಓದಿಬಿಡು. ಓದಪ್ಪ, ಬೇಗ ಓದಿಬಿಡು. ಎಷ್ಟು ಬರ್ತದೋ ಅಷ್ಟೇ ಓದಿಬಿಡು. ಅವ್ರ ಕಡೆ ನೋಡಬೇಡಿ, ಯಾರು ನೋಡಬೇಡಿ. ಅದು ಏಕೆಂದ್ರೆ ನಿಮಗೆ ಅದು ಸಂಸ್ಕಾರ ಬಂದುಬಿಟ್ಟು ಆ ತಪ್ಪೆಲ್ಲ ನಿಮಗೆ ಬರ್ತದೆ. ಅವ್ರು ಏನೋ ಹೇಳ್ಕೊಳ್ತಾನೆ ಮುಗಿಸ್ಬಿಡ್ತಾರೆ. ಆಚಾರ್ಯಂ ಹೇಳಪ್ಪ. ಆಚಾರ್ಯಂ ಸ್ಮರಾಮಿ. ಮುಂದೆ ನಾನು ನಾರಾಯಣನನ್ನು ಭಜಿಸುತ್ತೇನೆ. ಆಚಾರ್ಯನನ್ನು ಸ್ಮರಿಸುತ್ತೇನೆ. ನೆಕ್ಸ್ಟ್ ಹೇಳಪ್ಪ. ಅವ್ರಿಗೆ ಹೇಳಿದರೆ ನಾನು ಅವ್ರಿಗೆ ಹಿಂಸೆ ಮಾಡ್ತಾ ಇದ್ದೀನಿ ಅನಿಸುತ್ತಾ ಇದೆ ಅವರಿಗೆ. ನೀನು ಓದ್ಬಿಡು, ಮುಗಿಯುತ್ತದೆ. ಅಹಂ ನಾರಾಯಣಂ ಭಜಾಮಿ, ಆಚಾರ್ಯಂ ಸ್ಮರಾಮಿ, ಇತಿಹಾಸಂ ಪಠಾಮಿ. ಕರೆಕ್ಟ್. ನಾನು ನಾರಾಯಣನನ್ನು ಭಜಿಸುತ್ತೇನೆ, ಆಚಾರ್ಯನನ್ನು ಸ್ಮರಿಸುತ್ತೇನೆ, ಇತಿಹಾಸವನ್ನು ಓದುತ್ತೇನೆ. ದಟ್ಸ್ ಆಲ್. ಸೊ ಸಿಂಪಲ್. ನೀವು ಹೇಳಪ್ಪ. ಅಹಂ ನಾರಾಯಣಂ ಭಜಾಮಿ. ಭಜಾಮಿ ಏಕಪ್ಪ? ನೀವು ಬಾನು ಅಲ್ಪ ಪ್ರಾಣ ಮಾಡಿಬಿಟ್ಟು ಜಾನು ಮಹಾಪ್ರಾಣ ಭಜಾಮಿ ಏಕೆ? ಭಜಾಮ್ಯ ಮರಿ ಭ ಮಹಾಪ್ರಾಣ ಇರಲಿ, ಜ ಅಲ್ಪ ಇರಲಿ. ಭಜಾಮಿ. ಹಾಂ. ಅಹಂ ನಾರಾಯಣಂ ಭಜಾಮಿ. ಆಚಾರ್ಯಂ ಸ್ಮರಾಮಿ, ಇತಿಹಾಸಂ ಪಠಾಮಿ. ಮತ್ತೆ ಓದು. ಆಚಾರ್ಯ ಹೇಳು. ಆಚಾರ್ಯಂ. ಹೇಳು. ಆಚಾರ್ಯಂ ಸ್ಮರಾಮಿ, ಇತಿಹಾಸಂ ಪಠಾಮಿ. ಈಗ ಅರ್ಥ ಹೇಳು. ನಾನು ನಾರಾಯಣನನ್ನು ಭಜಿಸುತ್ತೇನೆ, ಆಚಾರ್ಯನನ್ನು ಸ್ಮರಿಸುತ್ತೇನೆ, ಇತಿಹಾಸವನ್ನು ಓದುತ್ತೇನೆ. ಕರೆಕ್ಟಪ್ಪ. ನೆಕ್ಸ್ಟ್ ಸೆಂಟೆನ್ಸ್. ಪರವಾಗಿಲ್ಲ, ನೀವು ಮನಸ್ಸಿನಿಂದ ಓದಿಬಿಡಿ. ಅಲ್ಲಿ ರಾಮಚಂದ್ರನು, ಸೀತಾ, ಲಕ್ಷ್ಮಣ ಅವರೆಲ್ಲ ಕೇಳಿಬಿಡ್ತಾರೆ, ಸ್ವಾಮೀಜಿ ಕೇಳಿಬಿಡ್ತಾರೆ. ನೀವು ಮನಸ್ಸಿನಿಂದ ಓದಿಬಿಡಿ, ಕಣ್ಣಿನಿಂದ ಓದಿಬಿಡಿ, ಬಾಯಿನಿಂದ ಬೇಡ. ಓದ್ಬಿಡು. ಓದ್ಬಿಡು. ಅಹಮಪಿ ಕರೆಕ್ಟೇ ಹೇಳಿದ್ದೀವಿ. ಓದಪ್ಪ ನೆಕ್ಸ್ಟ್. ನಿಮ್ಮ ಹೆಸರೇನು? ನೀವು ಓದ್ಬಿಡಿ. ಅಹಮಪಿ ತ್ವಮಿವ ಕರೋಮಿ. ನಾನು ನಿನ್ನಂತೆ ಮಾಡುತ್ತೇನೆ. ಕರೆಕ್ಟ್. ಅಹಂ ಅಪಿ ತ್ವಮಿವ ಕರೋಮಿ. ಕರೆಕ್ಟ್. ನಾನು ನಿನ್ನಂತೆ ಮಾಡುತ್ತೇನೆ. ಕರೆಕ್ಟ್. I too am doing like you. I too do like you. I too do like you, or I too am doing like you. I am doing like you. But ಟು ಎಲ್ಲಿ ಹೋಗಲಿ? ಅಪಿ ಹೇಳಿದನಲ್ಲ, ಅಪಿ ಎನ್ನೆಲ್ಲಿ ಹೇಳಿ? ಲೈಕ್ ಯು. ವಿಲ್ ಓಕೆ. ವಿಲ್ಲು ಭವಿಷ್ಯತ್ತಾಗುತ್ತದೆ,
ಬಟ್ ಇಲ್ಲಿ ಪ್ರೆಸೆಂಟ್ ಟೆನ್ಸ್ ಹೇಳಬೇಕು. ಬಟ್ ಅಪಿಯನ್ನು ಹೇಗೆ ಎಲ್ಲಿ ಸೇರಿಸ್ತೀರಿ ನೀವು ಇಂಗ್ಲೀಷ್ನಲ್ಲಿ ಹೇಳುವಾಗ? ಅಪಿಯನ್ನೆಲ್ಲಿ? ಐ ಟು ಆಮ್ ಡೂಯಿಂಗ್ ಲೈಕ್ ಯು, ಆರ್ ಐ ಟು ಡೂ ಲೈಕ್ ಯು. ಆ ಟು ಎಲ್ಲ ಬರಲೇಬೇಕು. ಹಾಂ. ಆರ್ ಆಲ್ಸೋ ಸೇರಬೇಕಾದ್ರೆ ಐ ಆಮ್ ಆಲ್ಸೋ ಡೂಯಿಂಗ್. ಐ ಆಮ್ ಆಲ್ಸೋ ಡೂಯಿಂಗ್ ಅಂದರೆ ಬೇರೆ ಅರ್ಥ ಬರುತ್ತದೆ. ಅದು ಬಿಡಪ್ಪ, ಇಂಗ್ಲೀಷ್ನಲ್ಲಿ ಹೇಳ್ತಾ ಇದ್ದೀನಿ. ಐ ಟು ಆಮ್ ಡೂಯಿಂಗ್ ಆರ್ ಐ ಆಮ್ ಆಲ್ಸೋ ಡೂಯಿಂಗ್ ಏನು ವ್ಯತ್ಯಾಸ? ಐ ಟು ಆಮ್ ಡೂಯಿಂಗ್ ಅಂದರೆ ಅವನು ಮಾಡ್ತಾ ಇದ್ದಾನೆ, ನಾನೂ ಸಹ ಐ ಆಮ್ ಆಲ್ಸೋ ಡೂಯಿಂಗ್ ಎಂದು ಅರ್ಥ. ಬಟ್ ಐ ಆಮ್ ಆಲ್ಸೋ ಎಂದು ಐ ಆಮ್ ನಂತರ ಆಲ್ಸೋ ಸೇರಿಸಿಬಿಟ್ಟರೆ ನಾನು ನೋಡುವುದೇ ಅಲ್ಲ, ಮಾಡ್ತಲೂ ಇದ್ದೀನಿ. ಐ ಆಮ್ ನಾಟ್ ಓನ್ಲಿ ಸೀಯಿಂಗ್, ಐ ಆಮ್ ಆಲ್ಸೋ ಡೂಯಿಂಗ್ ಆಲ್ಸೋ. ಆ ಸೂಕ್ಷ್ಮ ವ್ಯತ್ಯಾಸ ನಿಮ್ಗೆ ಗೊತ್ತಾಗಲ್ಲ ಬಿಡು. ಹಾಂ, ಐ ಆಮ್ ಆಲ್ಸೋ ಡೂಯಿಂಗ್ ಅಂದರೆ ಏನರ್ಥ? ಹಾಂ, ಮಾಡ್ತಲೂ ಇದ್ದೀನಿ. ಸುಮ್ಮನೆ ನೋಡುವುದಲ್ಲ, ನಾನು ಮಾಡ್ತಲೇ ಇದ್ದೀನಿ. ಐ ಆಮ್ ಆಲ್ಸೋ ರೀಡಿಂಗ್ ಅಂದರೆ ನಾನು ಓದುವುದೂ ಸಹ ಮಾಡ್ತಾ ಇದ್ದೀನಿ. ಹಾಂ, ಅದು ಆಲ್ಸೋ ಎನ್ನುವುದು ಕ್ರಿಯೆಗೆ ಸೇರುತ್ತದೆ. ಐ ಆಮ್ ಆಲ್ಸೋ ಡೂಯಿಂಗ್ ಅಂದರೆ ಆ ಆಲ್ಸೋ ಎನ್ನುವುದು ಕ್ರಿಯೆಗೆ ಜೋಡಿಸ್ತೀವಿ. ಐ ಟು ಆಮ್ ಡೂಯಿಂಗ್ ಅಂದರೆ ಟು ಎನ್ನುವುದು ಐಗೆ ಸೇರಿಸ್ತೀವಿ, ನಾನೂ ಸಹ. ಅಲ್ಲಿ ಮಾಡುವುದೂ ಸಹ ಅಲ್ಲಿ ಆಗ್ತದೆ. ಆ ಆಲ್ಸೋ ಅಲ್ಲಿಟ್ಟರೆ ಟು ಇಲ್ಲಿಟ್ಟರೆ ವ್ಯತ್ಯಾಸ. ಅಕ್ಷರ ಎಲ್ಲಿ ಸೇರಿಸ್ತೀವೋ ಅದಕ್ಕೆ ಅರ್ಥ ಬರುತ್ತೆ. ಓಕೆ, ಐ ಟು ಆಮ್ ಡೂಯಿಂಗ್ ಏನಪ್ಪ? ನಾನು. ಅಹಮಪಿ ತ್ವಮಿವ ಕರೋಮಿ. ಐ ಟು ಆಮ್ ಡೂಯಿಂಗ್ ಲೈಕ್ ಯು. ಓಕೆ, ನೆಕ್ಸ್ಟ್ ಅಪ್ಪ. ಕಿಮಪಿ ನೈವ ಪಠಸಿ. ಇವು ನೋಡಿ, ಇವರೆಲ್ಲರೂ ಹೇಳಿದ ನಂತರ ಆದರೂ ಓದೋಕ್ಕೆ ಬಂದರೆ ಓದು, ಇಲ್ಲದಿದ್ದರೆ ಟೈಮ್ ವೇಸ್ಟ್ ಮಾಡಬೇಡ. ಇವರು ಓದಿದ ನಂತರ ಓದ್ತೀಯಾ? ಮರೋದು. ನೀವು ಸುಮ್ಮನೆ ನೋಡ್ತಾ ಇದ್ದರೆ ನಾವು ಏನೋ ಗೊತ್ತಾಗಬೇಕಾ? ಇವು ನಂತರ ಎಂದು ಹೇಳಿದಿನಲ್ಲ, ಮೊದಲೇ ಹೇಳ್ತಾನೆ. ಹಾಂ, ಕಿಮಪಿ ನೈವ ಪಠತಿ ಕಿಂ. ನೀನು ಏನನ್ನು ಮಾಡುವುದಿಲ್ಲವೇ? ಓಕೆ, ಗುಡ್, ವೆರಿ ಗುಡ್, ಎಕ್ಸಲೆಂಟ್. ಹೇಳಪ್ಪ. ತ್ವಂ ಕಿಮಪಿ ನೈವ ಪಠಸಿ ಕಿಂ. ಹಾಂ, ನೀನು ಏನು ಓದಿಲ್ಲವೇ? ಓದಿಲ್ಲವೇ ಅಂದರೆ ಭೂತಕಾಲ ಆಗ್ತದೆ. ಓದುತ್ತಿಲ್ಲವೇ? ಹಾಂ, ಓದುತ್ತಿಲ್ಲವೇ, ಓದುವುದಿಲ್ಲವೇ ಹಾಗಿರಬೇಕು. ನೀವೇನಾದರೂ ಓದುತ್ತಿಲ್ಲವೇನು, ಓದುವುದಿಲ್ಲವೇನು ಹಾಗೆ. ಓದಿಲ್ಲ ಅಂದರೆ ಭೂತಕಾಲ ಆಗಿಬಿಡ್ತದೆ. ಮಾಡಲಿಲ್ಲ, ಓದಲಿಲ್ಲ ಅದಾಗುತ್ತದೆ. ಮಾಡಲಿಲ್ಲ, ನೋಡಲಿಲ್ಲ ಅದಲ್ಲ. ನೋಡುವುದಿಲ್ಲ, ನೋಡುತ್ತಿಲ್ಲ, ನೋಡುವುದಿಲ್ಲ ಪ್ರೆಸೆಂಟ್ ಟೆನ್ಸ್ ಆಗಬೇಕು. ನೋಡುತ್ತಿಲ್ಲ, ನೋಡುವುದಿಲ್ಲ ಪ್ರೆಸೆಂಟ್ ಟೆನ್ಸ್ ಆಗಬೇಕು. ಸೊ ತ್ವಂ ಕಿಮಪಿ ನೈವ ಪಠಸಿ ಕಿಂ. ನೀನು ಏನು ಓದುತ್ತಾ ಇಲ್ಲವಾ? ನೀನು ಏನು ಓದುವುದಿಲ್ಲವಾ ಏನು? ನೀವೇನು ಅಂದರೆ ಏನು? ನೀವೆಲ್ಲ ಅಲ್ಲೆಲ್ಲ ಆಟ ಆಡ್ತಾನೆ ಇರ್ತೀವಿ, ನೀವು ಓದುವುದಿಲ್ಲವಾ? ನೀವೇನು ಓದುವುದಿಲ್ಲವಾ ಏನು? ಅವರು ಅದು ಓದ್ತಾರೆ ಅಂದರೆ ಓಕೆ, ಅವರು ರಾಮಾಯಣ ಓದ್ತಾರೆ, ಅವರು ಭಾರತ ಓದ್ತಾರೆ, ಇನ್ನೊಬ್ಬರು ಗೀತಾ ಓದ್ತಾರೆ. ಯಾರೋ ಒಂದು ಓದಬೇಕು, ನೀವು ಯಾವುದೂ ಓದುವುದಿಲ್ಲವೇನು? ಯಾವುದೇ ಒಂದು ಓದಬೇಕೇ? ಇದೋ ಅದೋ ಇನ್ನೊಂದು ಯಾವುದೇ ಒಂದಾದರೂ ಓದಬೇಕು. ನೀವು ಯಾವುದೂ ಓದುವುದಿಲ್ಲವೇನು? ಅದರ್ಥ. ಯಾವುದೇ ಒಂದಾದರೂ ಓದಬೇಕೇ? ಇದಲ್ಲದಿದ್ದರೆ ಅದು, ಅದಲ್ಲದಿದ್ದರೆ ಅದು, ಇನ್ನೊಂದು ಯಾವುದೇ ಒಂದಾದರೂ. ನೀವು ಯಾವುದೂ ಓದುವುದಿಲ್ಲವೇನು? ಕಿಮಪಿ ಅಂದ್ರೇನು? ನಥಿಂಗ್. ನೀವು ಯಾವುದನ್ನಾದರೂ ಓದುತ್ತಾ ಇಲ್ಲ. ಯಾವುದೇ ಒಂದಾದರೂ ಓದಬೇಕಿತ್ತು, ಯಾವುದೂ ಓದ್ತಾ ಇಲ್ಲ. ಹಾಗೆ ಆ ಅರ್ಥ ನೋಡಿ. ಕಿಮಪಿ ತ್ವಂ ಕಿಮಪಿ ನೈವ ಪಠಸಿ ಕಿಂ. ನೀವು ಯಾವುದೂ ಓದುವುದೇ ಇಲ್ಲವೋ? ನೈವ ಬಂದಿದೆ ನೋಡಿ, ಎರಡೂ ಇದೆ ನೋಡಿ. ಕಿಮಪಿ ಇದೆ, ನೈವ ಇದೆ, ಎರಡೂ ಬರಬೇಕು. ಕಿಮಪಿ ಅಂದರೆ ಯಾವುದಾದರೂ, ನೈವ ಅಂದರೆ ನೆವರ್. ಏನು ಹೇಳ್ತಾರೆ? ಓದುವುದೇ ಇಲ್ಲ. ನೀವು ಯಾವುದಾದರೂ ಓದುವುದೇ ಇಲ್ಲವಾ? ನೀವು ಯಾವುದಾದರೂ ಓದುವುದೇ ಇಲ್ಲವಾ? ನೋಡು, ಆ ಅಕ್ಯುರೇಟ್ ಮೀನಿಂಗ್ ಬರಬೇಕು. ನೀವು ಯಾವುದಾದರೂ ಓದುವುದೇ ಇಲ್ಲವಾ? ನೈವ ಪಠಸಿ ಅಂದರೆ ಓದುವುದೇ ಇಲ್ಲವಾ? ಹೇಳ್ತಾರಾ? ಇಲ್ಲವಾ ತೆಲುಗಿನಲ್ಲಿ ಹೇಳ್ತಾರೆ. ನೀವು ಹೇಳೋದು ನೀವು ಯಾವುದಾದರೂ ಇಲ್ಲವೇ, ಓದುವುದೇ ಇಲ್ಲವಾ? ಹಾಗೆ. ಅಥವಾ ಕಿಮಪಿ ಅಂದರೆ ಯಾವುದನ್ನಾದರೂ ಓದುವುದೇ ಇಲ್ಲವಾ? ಹಾಗೆ. ತ್ವಂ ಕಿಮಪಿ ನೈವ ಪಠಸಿ ಕಿಂ. ತ್ವಂ ಕಿಮಪಿ ನೈವ ಪಠಸಿ ಕಿಂ. ಹಾಂ, ನೀನು ಏನನ್ನು ಓದುವುದಿಲ್ಲವೇ? ಓದುವುದಿಲ್ಲವೇ ಅಂದರೆ ನೈವ ಹಿಂದಿದಲ್ಲವೇ? ಓದುವುದಿಲ್ಲ ಅಂದರೆ ನಪಠಸಿ ಆಗುತ್ತದೆ. ನೈವ ಬರಬೇಕು.
ನೀವು ಮಾಡುವ ಟ್ರಾನ್ಸ್ಲೇಷನ್ನಲ್ಲಿ ನೀವು ಓದುವುದಿಲ್ಲವೇ ಇಲ್ಲವೇ ಪ್ರಶ್ನೆ ಆಯಿತು. ಓದುವುದಿಲ್ಲ ಅಷ್ಟರಲ್ಲಿ ನ ಪಠಸಿ ಇಷ್ಟೇ ಬರುತ್ತಾ ಇದೆ, ನೈವ ಬರುತ್ತಾ ಇಲ್ಲ. ನೈವ ಬರಬೇಕು, ಓದುವುದೇ ಇಲ್ಲ. ಅದು ನೀವು ಯಾವುದಾದರೂ ಓದುವುದೇ ಇಲ್ಲವೇನು, ಓದುವುದೇ ಇಲ್ಲ ಅದಂದರೆ ನೈವ ಬರಬೇಕು. ಆ ಸೂಕ್ಷ್ಮ ವ್ಯತ್ಯಾಸ ಬರಬೇಕು. ಅಂತ ಪ್ರೆಷರ್ ನೀವು ಯಾವುದಾದರೂ ಏನಾದರೂ ಓದುವುದೇ ಇಲ್ಲವೇನು, ಡೋಂಟ್ ಯು ರೀಡ್ ಎನಿಥಿಂಗ್, ಹಾಗೆ ಡೋಂಟ್ ಯು ರೀಡ್ ಎಟ್ ಆಲ್ ಎನಿಥಿಂಗ್, ಹಾಗೆ ಲಕ್ಷ್ಮಣನು ರಾಮನಂತೆ ಸೂರ್ಯನನ್ನು ನಮಸ್ಕರಿಸುತ್ತಾನೆ. ಲಕ್ಷ್ಮಣ ರಾಮ ಇವ ಸೂರ್ಯಂ ನಮತಿ. ಇಂಗ್ಲೀಷ್ನಲ್ಲಿ ಹೇಗೆ ಹೊಂದುತ್ತಾನೇ ಇಲ್ಲ. ಓಕೆ, ಡೋಂಟ್ ಯು ಎವರ್ ರೀಡ್ ಎನಿಥಿಂಗ್, ಡೋಂಟ್ ಯು ಎವರ್ ರೀಡ್ ಎನಿಥಿಂಗ್ ಹಾಗೆ ಹೇಳಬೇಕಾಗ್ತದೆ. ಅದು ಇಂಗ್ಲೀಷ್ಗೆ ಹೊಂದುತ್ತಾ ಇಲ್ಲ, ಈಗ ಹೊಂದಿಸಿದೆ. ಆಯ್ತಪ್ಪ, ನೆಕ್ಸ್ಟ್ ಸೆಂಟೆನ್ಸ್ ಮುಗೀತಲ್ಲ. ಲಕ್ಷ್ಮಣನು ರಾಮನಂತೆ ಸೂರ್ಯನನ್ನು ನಮಸ್ಕರಿಸುತ್ತಾನೆ. ಈಗ ಕನ್ನಡ ಟು ಲಕ್ಷ್ಮಣ ರಾಮ ಇವ ಸೂರ್ಯಂ ನಮತಿ. ಕರೆಕ್ಟ್. ನೀನು ಹೇಳಪ್ಪ. ಲಕ್ಷ್ಮಣನು ರಾಮನಂತೆ ಸೂರ್ಯನನ್ನು ನಮಸ್ಕರಿಸುತ್ತಾನೆ. ಕರೆಕ್ಟ್. ಅಂದರೆ ಮೊದಲು ನಮಸ್ಕಾರ ಯಾರು ಮಾಡಿದರು? ರಾಮ ಮೊದಲು ಮಾಡಿದ, ನಂತರ ಲಕ್ಷ್ಮಣ ರಾಮನ ಹಾಗೆ ಮಾಡ್ತಾನೆ. ಲಕ್ಷ್ಮಣ ರಾಮ ಇವ ಸೂರ್ಯನ್ ನಮತಿ. ಲಕ್ಷ್ಮಣ ರಾಮ ಇವ ಸೂರ್ಯಂ ನಮತಿ. ಸೂರ್ಯನ್ ನಮತಿ, ಕರೆಕ್ಟ್. ರಾಮೇವ ಅಂತ ಹೇಳಿ ಆಗ್ತದೆ. ಹಾಂ, ರಾಮ ಇವ ಜಾಯಿಂಟ್ ಮಾಡಿ ರಾಮೇವ ಅಂತ ಹೇಳಿ ಆಗ್ತದೆ. ಆಗಲ್ಲ, ಯಾಕಂದರೆ ಒಂದು ಸಲ ವಿಸರ್ಗ ಇತ್ತಲ್ಲ, ವಿಸರ್ಗ ಡ್ರಾಪ್ ಆದ ನಂತರ ಈಗ ಮತ್ತೆ ಸೇರಿಕೊಳ್ಳಲ್ಲ. ಸೇರಿಕೊಂಡರೆ ಗೊತ್ತಾಗಲ್ಲ, ಅದರಿಂದ ಹಾಗೆ ಸೇರಿಸೋದಿಲ್ಲ. ಒಂದು ಸಲ ಒಂದು ಸಂಧಿ ಆಯ್ತಲ್ಲ, ಮತ್ತೆ ಒಂದು ಸಂಧಿ ಅಪ್ಲೈ ಆದ ನಂತರ ಮತ್ತೆ ಸೆಕೆಂಡ್ ಸಂಧಿ ಬರಲ್ಲ. ಒಂದು ಸಂಧಿ ಅಪ್ಲೈ ಆದರೆ ಒಂದು ಸಂಧಿ ಆಲ್ರೆಡಿ ಅಪ್ಲೈ ಆಯಿತು, ವಿಸರ್ಗಲೋಪ ಎಂಬ ಸಂಧಿ ಹಾಗೆ ಆಯಿತು. ಅದಾದ ನಂತರ ಮತ್ತೆ ಇನ್ನೊಂದು ಸಂಧಿ, ಮತ್ತೆ ಇನ್ನೊಂದು ಸಂಧಿ ಮೇಲೆ ಸಂಧಿ ಬರಲ್ಲ. ಸಂಧಿ ಒಂದು ಅಪ್ಲೈ ಮಾಡಿದ ನಂತರ ಇನ್ನೊಂದು ಸಂಧಿಗೆ ಅವಕಾಶ ಇದ್ದರೂ ಅದು ಬರಲ್ಲ. ಬಿಕಾಸ್ ಒಂದು ಸಂಧಿ ಅಪ್ಲೈ ಮಾಡಿದ್ದೇವೆ. ಒಂದು ಎಲ್ಲೇ ಯಾವುದೇ ಆಗಲಿ, ಗುಣಸಂಧಿ, ವೃದ್ಧಿ ಸಂಧಿ, ಯಾವುದೇ ಸಂಧಿ, ಒಂದು ಸಪ್ಲೈ ಆದ ನಂತರ ಒಂದು ಸಂಧಿ ಮಾಡಿದ ನಂತರ ಮತ್ತೆ ಅಲ್ಲಿ ಅವಕಾಶವಿದ್ದರೂ ಬರಲ್ಲ. ಅದಕ್ಕೆ ಇನ್ನೊಂದು ಸಂಧಿ ಬರಬಹುದು, ಬಟ್ ಅಲ್ಲೇ ಅದು ಅಂದರೆ ಕೆಲವು ಕಡೆ ನಿಷೇಧ ಇದೆ, ಅದು ಮಾಡಲ್ಲ. ಅದರಿಂದ ರಾಮ ಇವ ವಿಸರ್ಗ ಲೋಪ ಆದ ನಂತರ ಈಗ ಮತ್ತೆ ಸೇರಿಕೊಳ್ಳಲ್ಲ. ಏಕೆಂದರೆ ನೀವು ಸೇರದೇ ಇಟ್ಟು ಬಿಟ್ಟರೆ ವಿಸರ್ಗ ಲೋಪವಾಯಿತು ಎಂದು ಗೊತ್ತಾಗಬೇಕಲ್ಲವೇ ನಮಗೆ. ವಿಸರ್ಗ ಲೋಪವಾಯಿತು ಎಂದು ಗೊತ್ತಾದರೆ ಅರ್ಥ ಮಾಡಿಕೊಳ್ಳುವಾಗ ಅಲ್ಲಿ ವಿಸರ್ಗ ಇದೆ, ಅದರಿಂದ ಅದು ಪ್ರಥಮ ವಿಭಕ್ತಿ ಎಂದು ಐಡಿಯಾ ಬರುತ್ತದೆ. ಇಲ್ಲದಿದ್ದರೆ ಅದು ವಿಸರ್ಗ ತೆಗೆದು ಬಿಟ್ಟಾಗ ಮತ್ತೆ ಸೇರಿಸಿಬಿಟ್ಟರೆ ಅದು ಬಿಡಿಸಿದಾಗ ಅಲ್ಲಿ ಏನಿತ್ತು ಹೇಗೆ ಗೊತ್ತಾಗಬೇಕು? ಇದು ಒಂದು ಇತ್ತು, ವಿಸರ್ಗ ಇತ್ತು, ಅದು ಲೋಪವಾಯಿತು ಎಂದು ಗೊತ್ತಾಗಬೇಕು, ಅದರಿಂದ ಬಿಡಿಸೇ ಇಡ್ತಾರೆ. ಅದರಿಂದ ವಿಸರ್ಗ ಇದ್ದದ್ದು ಲೋಪವಾಯಿತು ಎಂದು ಗೊತ್ತಾದರೆ ಅರ್ಥ ಮಾಡಿಕೊಳ್ಳುವಾಗ ಅದನ್ನು ಇಟ್ಟುಕೊಂಡು ಅರ್ಥ ಮಾಡ್ಕೊಳ್ತೀವಿ, ವಿಸರ್ಗ ಇದ್ದಂತೆ ಊಹಿಸ್ಕೊಂಡು ಅರ್ಥ ಮಾಡ್ಕೊಳ್ತೀವಿ. ಈಗ ಹಾಗೆ ತೆಗೆದು ಬಿಟ್ಟು ಅವ್ರಿಗೆ ಹೋದದೇ ಗೊತ್ತಾಗಲ್ಲ, ಅದಕ್ಕೋಸ್ಕರ ನಿಯಮಗಳಿವೆ ಹಾಗೆ. ಕರೆಕ್ಟ್. ರಾಮನು ದಶರಥನನ್ನು ನಮಸ್ಕರಿಸುತ್ತಾನೆ. ರಾಮ ದಶರಥಂ ನಮತಿ. ಕರೆಕ್ಟ್. ರಾಮನು ದಶರಥನನ್ನು ನಮಸ್ಕರಿಸುತ್ತಾನೆ. ರಾಮ ದಶರಥಂ ನಮತಿ. ಏನು ಹೇಳಪ್ಪ?
ರಾಮನು ದಶರಥನನ್ನು ನಮಸ್ಕರಿಸುತ್ತಾನೆ. ಓಕೆ, ರಾಮಃ ದಶರಥಂ ನಮತಿ. ನೆಕ್ಸ್ಟ್. ಲಕ್ಷ್ಮಣನು ರಾಮನನ್ನೇ ಅನುಸರಿಸುತ್ತಾನೆ. ಲಕ್ಷ್ಮಣ ರಾಮಂ ಅನುಸರತಿ. ತಾವು ಹೇಳಿ ನೆಕ್ಸ್ಟ್. ಲಕ್ಷ್ಮಣ ರಾಮನನ್ನೇ ಅನುಸರಿಸುತ್ತಾನೆ. ಹ್ಞೂ, ಲಕ್ಷ್ಮಣ ರಾಮೇವ ಅನುಸರತಿ. ರಾಮೇವ ಆಗಲ್ಲ, ರಾಮ ಇವ ಅನುಸರತಿ. ಇವ ಅಂದರೆ ರಾಮನಂತೆ ಆಗುತ್ತದೆ. ನೀವು ನೋಡಿ, ನೀವು ಸುಮ್ಮನೆ ಹೇಳಿದಲ್ಲ, ಹೇಳಿದ್ದು ತಪ್ಪೆಲ್ಲಿ ಗೊತ್ತಾಗಬೇಕು. ರಾಮೇವ ಅಂದರೆ ರಾಮೇವ ಅಂದರೆ ಬಿಡಿಸು, ಏವನನ್ನು ಬಿಡಿಸು, ಪದ ಇಲ್ಲ. ರಾಮೇವ ಅಂದರೆ ರಾಮ ಏವ ಮಾಡಿಬಿಟ್ಟಿದ್ದೀವಿ ಹಾಂ, ಅಲ್ಲವೇ? ರಾಮ್ ಏವ ರಾಮೇವ ಆಯಿತು. ರಾಮ್ ಪದ ಅಲ್ಲಿದೆಯಾ ಸಂಸ್ಕೃತದಲ್ಲಿ? ರಾಮ್ ಏವ ರಾಮೇವ, ನೀವು ರಾಮ್ ಏವ, ಸೊ ರಾಮ್ ಪದವೇ ಇಲ್ಲ, ಸೊ ಅದು ರಾಂಗ್ ಆಗ್ತದೆ. ನೀವು ರಾಮ ಇವ ಹೇಳಿದ್ದೀರಿ. ರಾಮ ಇವ ಹೇಳಿದರೆ ರಾಮನಂತೆ ಆಗುತ್ತದೆ. ರಾಮನಂತೆ ಆಗ್ತದೆ. ಮತ್ತು ರಾಮಪಿ. ಹಾಂ, ರಾಮಪಿ. ರಾಮಪಿ ಅಂದರೆ ರಾಮ್ ಅಪಿ. ಬಿಡಿಸಿದರೆ ಏನಾಗ್ತದೆ? ರಾಮ್ ಪ್ಲಸ್ ಅಪಿ, ರಾಮ್ ಪದವೇ ಇಲ್ಲ. ಹಾಂ, ಕನ್ನಡದಲ್ಲಿ ಏನು ಹೇಳಿದ್ದಾರೆ? ರಾಮನನ್ನೇ. ನಿಮಗೆ ಅಲ್ಲಿ ವಿಭಕ್ತಿ ಯಾವುದು ಐಡೆಂಟಿಫೈ ಆಗ್ತಾ ಇಲ್ಲ. ರಾಮನನ್ನು ಹೇಳಿ ಏ ಅಂತ ಹೇಳಿದ್ದಾರೆ. ಏ ಅಂದರೆ ಏವ. ಹಾಂ, ಏವ ಹೇಳಿದ್ದಕ್ಕೆ ಮುಂಚೆ ರಾಮನನ್ನು, ಇದು ಯಾವ ವಿಭಕ್ತಿ ಬರಬೇಕು? ರಾಮ ಏವ. ರಾಮನನ್ನು ರಾಮಕಿ ರಾಮಂ ಏವ. ನಾನು ಅದೇ ಹೇಳ್ತಾ ಇದ್ದೀನಿ. ನೀವು ರಾಮನನ್ನು ರಾಮ ಹೇಳ್ತೀರಾ, ರಾಮ ಹೇಳ್ತೀರಾ? ರಾಮಂ. ಹಾಂ, ರಾಮಂ ಬರಬೇಕು. ಹಾಂ, ಈಗ ಸೇರಿಸು, ಆ ರಾಮಂ ಏವ ಎರಡು ಸೇರಿಸು. ಹಾಂ, ಮೊದಲು ಸೇರಿಸು, ಮೊದಲು ಓದುವುದು ನಂತರ. ಲಕ್ಷ್ಮಣ ರಾಮಂ ಏವ ಅನುಸರತಿ. ಕರೆಕ್ಟ್. ಆ ಎರಡನ್ನು ಸೇರಿಸು. ರಾಮಂ ಏವ ಏವ ಸೇರಿಸು. ರಾಮಂ ಏವ. ಸೇರಿಸ್ತಾನೆ ಇದ್ದೀವಿ, ಸೇರಿಸ್ತಾನೆ ಇಲ್ಲ. ರಾಮಂ ಏವ ಬಿಡಿಸಿ ಹೇಳ್ತಾ ಇದ್ದೀವಿ. ಅದು ಹೇಗೆ ಸರ್? ರಾಮಮೇವ. ರಾಮಂ ಏವ. ಹಾಂ, ಅದು ರಾಮಂ ಏವ ಇನ್ನೂ ಸಪ್ರೇಟೇ ಇದೆ. ರಾಮಂ ಏವ. ರಾಮಂ ಏವ ಅಂದರೆ ಮಾ ಎ ಗ್ಯಾಪ್ ಆಗ್ತಾ ಇದೆ. ಹಾಂ, ರಾಮಮೇವ. ರಾಮಮೇವ. ರಾಮಂ ಹೇಳಿದ್ದೀವಲ್ಲ, ಹಾಂ, ಇದನ್ನು ಮುಂಕೆ ಎ ಸೇರಿಸಿದ್ದರೆ ಮೇ ರಾಮಮೇವ ಆಗಬೇಕು. ರಾಮಮೇವ. ಹಿಂದೆ ಇದೇನೋ ಇದು ಬರೀತದೆ ಎಂದು ನನಗೆ ಕೊಡ್ತಾನೆ. ಬರೀತಾ ಇಲ್ಲಪ್ಪ ಅಂದರೆ ಬರೆಯುತ್ತದೆ ಎಂದು ಕೊಡ್ತಾನೆ. ಏನು ಮಾಡೋದಪ್ಪ? ಲಕ್ಷ್ಮಣ ರಾಮ. ಹಿಂದೆ ನೋಡು ಎಲ್ಲಿ ಮಾಡಿದ್ದಾರೆ? ಸತ್ಯಮೇವ ಹೇಳಿದ್ದಾರೆ ನೋಡಿ. ಸತ್ಯಮೇವಕ್ಕೆ ಏನು ಹೇಳ್ತೀವಿ? ಸತ್ಯಂ ಏವ. ಅದು ಬಿಡಿಸಿದ್ದರೆ, ಸೇರಿಸಿದ್ದರೆ ಸತ್ಯಂನಲ್ಲಿ ನಲ್ಲಿ ಎ ಸೇರಿಕೊಂಡು ಬಿಟ್ಟಿತು. ಸತ್ಯಮೇವ. ಸತ್ಯಮೇವ ಜಯತೆ ಹೇಳ್ತೀವಲ್ಲ. ಹಾಂ, ವ್ರತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ಹೇಳ್ತಾರಲ್ಲೇ, ಸತ್ಯಮೇವ. ಹಾಗೆ ಲಕ್ಷ್ಮಣನು ರಾಮನನ್ನೇ ಅನುಸರಿಸುತ್ತಾನೆ. ಲಕ್ಷ್ಮಣ ರಾಮಮೇವ ಅನುಸರತಿ. ಕರೆಕ್ಟ್. ಬಿಡಿಸಿದ್ದರೆ ರಾಮಂ ಏವ. ರಾಮನನ್ನು ಏ ಅಂದರೆ ಅವನೇ ಎಂದು ಒತ್ತಿ ಹೇಳುವುದು. ಮೊದಲು ರಾಮಂ ಅಂದರೆ ರಾಮನನ್ನು, ಏ ಅಂದರೆ ರಾಮನನ್ನೇ. ಓಕೆ. ರಾಮ ಏವ ಅಂದರೆ ಕನ್ನಡ ಅನುವಾದ ಹೇಳು. ರಾಮ ಏವ. ರಾಮನನ್ನೇ. ಇಲ್ಲಿ ನೋಡಿ, ಇದು ಲೋಪ ಮಾಡಬಹುದು ಅಲ್ಲವೇ? ಸಂಧಿ ನಿಯಮ. ಅದರಿಂದ ರಾಮ ಏವ ರಾಮಂ ಏವ. ಅರ್ಥದಲ್ಲಿ ವ್ಯತ್ಯಾಸ ಏನು? ರಾಮಂ ಏವ ಅಂದರೆ ಇದು ರಾಮನನ್ನು. ಏವ ಅಂದರೆ ರಾಮನನ್ನೇ ಹೇಳ್ತೀವಿ. ಹಾಂ, ಇದು ರಾಮನೇ ರಾಮನು ಅವನೇ, ರಾಮನೇ ಅಷ್ಟೇ. ರಾಮನನ್ನೇ ವ್ಯತ್ಯಾಸ ಇದೆ ನೋಡಿ.
ರಾಮನೇ ರಾಮನನ್ನೇ ವ್ಯತ್ಯಾಸ ಇದೆ. ಅದರಿಂದ ರಾಮ ಏವ ವಿಸರ್ಗ ಲೋಪ ಮಾಡಿದ್ದರೆ ರಾಮ ಏವ, ವಿಸರ್ಗ ಇಟ್ಕೊಂಡರೆ ರಾಮ ಏವ. ಇಲ್ಲಿ ರಾಮಂ ಏವ ಸೇರಿಸಿಬಿಟ್ಟರೆ ರಾಮಮೇವ. ರಾಮಮೇವ ಇದು ವಿಸರ್ಗ ಲೋಪ ಆದ ಕೂಡ ರಾಮ ಏವ ಅಂತ ಹೇಳ್ಬೋದು. ಹೌದು ಹೌದು. ರಾಮೇವ ಅಂತ ಹೇಳ್ಬೋದು. ಅರ್ಥ ಸೇರಿಸಲ್ಲ ರಾಮ ಏವ. ಸೇರಿಸಲ್ಲ. ರಾಮ ಏವ ಹೇಳಬಹುದು, ಅರ್ಥದಲ್ಲಿ ವ್ಯತ್ಯಾಸ ಇಲ್ಲ. ಸುಮ್ಮನೆ ವಿಸರ್ಗ ಇಟ್ಕೊಳ್ಳುವುದು ಲೋಪ ಮಾಡುವುದು, ಆದರೆ ಅರ್ಥದಲ್ಲಿ ವ್ಯತ್ಯಾಸ ಇಲ್ಲ. ರಾಮ ಏವ ಅಂದರೆ ರಾಮ ಏವ ಅಂದರೆ ರಾಮನೇ, ರಾಮನೇ ಹೋಗುತ್ತಾನೆ. ರಾಮ ಏವ ಗಚ್ಚತಿ, ರಾಮನೇ ಹೋಗುತ್ತಾನೆ. ರಾಮಂ ಏವ ಪಶ್ಯತಿ, ವ್ಯತ್ಯಾಸ ಗೊತ್ತಾಗ್ತದೆ. ರಾಮ ಏವ ಗಚ್ಚತಿ, ರಾಮಮೇವ ಪಶ್ಯತಿ, ರಾಮನನ್ನೇ ನೋಡಿ. ರಾಮನನ್ನೇ ನೋಡ್ತಾನೆ. ರಾಮ ಏವ ಗಚ್ಚತಿ, ರಾಮನೇ ಹೋಗುತ್ತಾನೆ. ಅಲ್ಲಿ ಇದು ರಾಮನೇ, ಇದು ರಾಮನನ್ನೇ, ಅದು ವ್ಯತ್ಯಾಸ. ಅದರಿಂದ ಲಕ್ಷ್ಮಣನು ರಾಮನನ್ನೇ ಅನುಸರಿಸುತ್ತಾನೆ ಅಲ್ಲವೇ. ಅನುಸರತಿ ಕ್ರಿಯಾಪದ, ಸರತಿ ಅನು ಒಂದು ಪ್ರಿಫಿಕ್ಸ್, ಅದು ಉಪಸರ್ಗ ಅದು. ಓಕೆ, ನೆಕ್ಸ್ಟ್. ಅವನು ಭಾರತವನ್ನು ಓದುತ್ತಾನೆ, ರಾಮಾಯಣವನ್ನು ಓದುತ್ತಾನೆ. ಅವನು ಭಾರತವನ್ನು ಯೋಚನೆ ಮಾಡಿ ಹೇಳಿ. ಸಹ ಭಾರತಂ ಪಠತಿ, ಹಾಂ ಸಹ ರಾಮಾಯಣಂ ಪಠತಿ. ಹಾಂ ಓದಿ, ನೀವು ಹೇಳಿ. ಅವನು ಭಾರತವನ್ನು ಓದುತ್ತಾನೆ, ರಾಮಾಯಣವನ್ನೂ ಓದುತ್ತಾನೆ. ಹಾಂ, ಅದಕ್ಕೇನು ಹೇಳಬೇಕು ಹೇಳಿ. ಸಾ ಭಾರತಂ ಪಠತಿ, ಹಾಂ, ರಾಮಾಯಣಂ ಅಪಿ ಪಠತಿ. ಆದಿ ಬರಬೇಕು. ಸೊ ಏಕೆಂದರೆ ಅಲ್ಲಿ ಅನ್ನೂ ಎಂದು ಹೆಚ್ಚು ಮಾಡಿದ್ದಾರೆ ನೋಡಿ. ರಾಮಾಯಣವನ್ನೂ ಗಮನಿಸಿದ್ಯಾ? ಇವನ ಹೆಸರು ಏನು ಮಾಡ್ತೀವ? ಆರ್ಯನ. ನಿಮ್ಮ ಹೆಸರು ಆರ್ಯನ, ಅದು ಹೇಳು. ಸೊ ರಾಮಾಯಣವನ್ನೂ ಹೇಳಿದ್ದಾನೆ, ಅಲ್ಲಿ ಭಾರತವನ್ನು, ಅಲ್ಲಿ ಭಾರತವನ್ನು ಓದುತ್ತಾನೆ. ಭಾರತಂ ಪಠತಿ, ಪಠತಿಯ ಹಾಂ ಪಠತಿ. ಆದರೆ ಇಲ್ಲಿ ರಾಮಾಯಣವನ್ನೂ ಎಂದು ಹೇಳಿದರೆ ಆಲ್ಸೋ ಎಂದು ಹೇಳಬೇಕು. ಅಂದರೆ ರಾಮಾಯಣಮಪಿ, ಅಲ್ಲಿ ಭಾರತಂ ಪಠತಿ, ಸಹ ರಾಮಾಯಣಮಪಿ ಪಠತಿ. ರಾಮಾಯಣಂ ಅಪಿ, ರಾಮಾಯಣಮಪಿ ಹೇಳು. ರಾಮಾಯಣಂ ಅಪಿ ಹೇಳು. ರಾಮಾಯಣಂ ಅಪಿ ಮೊದಲು ಬಿಡಿಸಿ ಹೇಳು, ಬಿಡಿಸಿ ನಂತರ ಸೇರಿಸಿ ಹೇಳು. ರಾಮಾಯಣಮಪಿ. ಅಮ್ಮ ನುಂಗಬಾರದು. ಹಾಂ, ಸಂಸ್ಕೃತವು ತಿನ್ನುವುದಕ್ಕಲ್ಲ, ಬಾಯಿನಿಂದ ಹೇಳುವುದಕ್ಕೆ. ನುಂಗಿದರೆ ಯಾರಿಗೂ ಅರ್ಥವಾಗಲ್ಲ. ರಾಮಾಯಣಪಿ, ರಾಮಾಯಣಪಿ ಅಮ್ಮ ನುಂಗಿಬಿಡ್ತಾರೆ. ಏಕೆ? ರಾಮಾಯಣಂ ಅಪಿ ಹೇಳು. ಅಪಿ ಸೇರಿಸಿದ್ದರೆ ರಾಮಾಯಣಮಪಿ. ಮಾ ಕೇಳಿಸಬೇಕು. ಹಾಂ, ಮಾ ಕೇಳಿಸಬೇಕು. ರಾಮಾಯಣಂ ಅಪಿ, ರಾಮಾಯಣಮಪಿ, ರಾಮಾಯಣಮಪಿ. ನನ್ನ ಮಾ ಕೇಳಿಸ್ತಾ ಇದೆಯಾ? ಹಾಗಿರಬೇಕು. ರಾಮಾಯಣಮಪಿ. ಹೀಗೆ ಹೇಳು. ಆ ವಾಕ್ಯ ಓದು ಸಂಸ್ಕೃತದಲ್ಲಿ. ಅವನು ಭಾರತವನ್ನು ಪೂರ್ತಿ ವಾಕ್ಯ ಓದು. ಅವನು ಭಾರತವನ್ನು ಓದುತ್ತಾನೆ, ರಾಮಾಯಣವನ್ನು ಓದುತ್ತಾನೆ. ಸಹ ಭಾರತಂ ಪಠತಿ, ರಾಮಾಯಣಮಪಿ ಪಠತಿ. ಅವನು ಓದ್ತಾ, ನೀನೇಕೆಪ್ಪ ಮೊದಲು? ರಾಮಾಯಣಮಪಿ ಪಠತಿ. ಹಾಂ, ಓಕೆ, ಮುಂದಿನ ವಾಕ್ಯ. ನಾನು ಇಲ್ಲಿ ನಿಲ್ಲುತ್ತೇನೆ, ನೀನು ಇಲ್ಲಿಯೇ ನಿಲ್ಲುತ್ತೇನೋ. ಅಹಂ ಅತ್ರ ತಿಷ್ಠಾಮಿ, ತ್ವಂ ತತ್ರ ತಿಷ್ಠಸಿ ಕಿಂ. ಆಯಿತು, ನೀವು ಹೇಳ್ರಿ. ನಾನು ಇಲ್ಲಿ ನಿಲ್ಲುತ್ತೇನೆ, ನೀನು ಇಲ್ಲಿಯೇ ನಿಲ್ಲುತ್ತೀಯೇನು. ಅಹಂ ಅತ್ರ ತಿಷ್ಠಾಮಿ, ತ್ವಂ ಅತ್ರೇವ ತಿಷ್ಠಸಿ ಕಿಂ. ನೀನು ಇಲ್ಲಿಯೇ. ಅತ್ರ ಏನು ಹೇಳಿದಿ? ಅತ್ರ ಇವ, ಅತ್ರೇವ. ಹಾಂ, ಅತ್ರ ಇವ, ಅತ್ರೇವ. ಇವ ಅಲ್ಲ, ಅದೇನು ತಪ್ಪಾಗ್ತಾನೆ ನೀವು. ಅತ್ರ ಏವ, ಅತ್ರ ಏವ, ಅತ್ರೇವ. ಅತ್ರ ಏವಕ್ಕೆ ಅತ್ರ ಏವ ಹೇಗಾಗ್ತದೆ? ಅತ್ರ ಏವ ತಿಷ್ಠತಿ. ಅತ್ರ ಏವ. ಏವ ಈ ಸೇರಿಸಿದ್ದರೆ ಏವ ಆಗಲ್ಲ.
ತ್ರೈ ಆಗುತ್ತದೆ. ನೈವ ಹೇಳಿದ್ದೀವಲ್ಲ, ಸಿ ನಾ ಪ್ಲಸ್ ಎ ಏನಾಯಿತು? ವೃದ್ಧಿ ಸಂಧಿ. ಏಕ ಪ್ಲಸ್ ಏಕ ಸೇರಿಸಿದರೆ ಏಕೈಕ ಆಗುತ್ತದೆ, ಏಕೈಕ ಆಗುತ್ತದೆ. ಬರೀ ಏಕೈಕ ಆಗಲ್ಲ, ಏಕೈಕ. ನಾ ಪ್ಲಸ್ ಏವ ನೈವ ಆಗುತ್ತದೆ. ಅತ್ರ ಪ್ಲಸ್ ಏವ ಅತ್ರೈವ ಆಗುತ್ತದೆ. ಹಾಂ, ಅದೇ ಅತ್ರೈವ ಕನ್ಫ್ಯೂಸ್. ಅತ್ರೈವ ಅಂದರೆ ಅದು ಇನ್ನೊಂದು ತಪ್ಪಾಗಿಬಿಡ್ತದೆ. ನಾನು ಇಲ್ಲಿ ನಿಲ್ಲುತ್ತೇನೆ. ಅಹಮತ್ರ ತಿಷ್ಠಾಮಿ. ನೀನು ಇಲ್ಲಿಯೇ ನಿಲ್ಲುತ್ತೀಯೇನು? ತ್ವಮತ್ರೈವ ತಿಷ್ಠಸಿ ಕಿಂ. ಕರೆಕ್ಟ್. ನಾನು ಇಲ್ಲಿ ನಿಲ್ಲುತ್ತೇನೆ, ನೀನು ಇಲ್ಲಿಯೇ ನಿಲ್ಲುತ್ತೀಯೇನು? ಕರೆಕ್ಟ್. ಅಹಂ ಅತ್ರ ತಿಷ್ಠಾಮಿ, ತ್ವಂ ಅತ್ರೈವ ತಿಷ್ಠಸಿ ಕಿಂ. ಕರೆಕ್ಟ್. ಕೋತಿಯೇ ಹಣ್ಣನ್ನು ತಿನ್ನುತ್ತದೆ, ವಾನರಃ ಫಲಂ ಕಾದಯತಿ. ವೆರಿ ಗುಡ್, ವೆರಿ ಗುಡ್. ಆಹಾ, ನಿಮ್ಮಂತ ಇರಬೇಕಪ್ಪ. ಹಾಂ. ಸೀತೆ ಯಾವಾಗಲೂ ರಾಮನನ್ನೇ ಸ್ಮರಿಸುತ್ತಾಳೆ. ಅದು ಬಿಟ್ಟಿದ್ದೀಯೇನು? ಹಾಂ, ಕರೆಕ್ಟ್. ಸೀತಾ ಸದಾ ರಾಮ ಏವ ಸ್ಮರಸ್ತಿ. ರಾಮ ಏವ ರಾಮಮೇವ ಸ್ಮರತಿ. ಹಾಂ, ವಿಭಕ್ತಿ ತಪ್ಪಾಯಿತು ನೋಡಿ. ರಾಮ ಏವ ಅಂದರೆ ಏನಾಗ್ತದೆ? ರಾಮನು ಏವ ಆಗುತ್ತದೆ, ರಾಮನನ್ನೂ ಆಗಬೇಕು. ರಾಮಮೇವ ಸ್ಮರತಿ. ಹಾಂ, ಹಾಗೆ. ಸೀತೆಯು ಯಾವಾಗಲೂ ರಾಮನನ್ನೇ ಸ್ಮರಿಸುತ್ತಾಳೆ. ಸೀತಾ ಸದಾ ರಾಮಮೇವ ಸ್ಮರತಿ. ಕೋತಿಯೇ ಹಣ್ಣನ್ನು ತಿನ್ನುತ್ತದೆ, ವಾನರಃ ಏವ ಫಲಂ ಖಾದತಿ. ಕೋತಿಯೇ ಹಣ್ಣನ್ನು ತಿನ್ನುತ್ತದೆ, ವಾನರೇವ ಫಲಂ ಖಾದತಿ. ವಾನರೇವ ಅಲ್ಲ, ವಾನರಃ ಏವ. ಹಾಂ, ವಿಸರ್ಗ ಮಾಡು, ವಿಸರ್ಗ ಲೋಪ ಮಾಡು. ಸೇರಿಸುವುದೇನು? ವಾನರೇವ ಹೇಗೆ ಮಾಡ್ತಾ ಇದ್ದೀರಿ? ವಾನರಃ ಏವ, ವಾನರಃ ಏವ ಇರಬೇಕು, ವಿಸರ್ಗ ಇರಬೇಕು, ಅಥವಾ ವಿಸರ್ಗ ಲೋಪ ಮಾಡಿದ ನಂತರ ಮತ್ತೆ ಸೇರಿಸಬಾರದು. ವಾನರಃ ಏವ ಅಥವಾ ವಾನರ ಏವ ಅಷ್ಟೇ. ವಾನರ ಏವ ಫಲಂ ಖಾದತಿ. ವಾನರಃ ಏವ ಫಲಂ ಖಾದತಿ ಅಥವಾ ವಾನರ ಏವ ಅಷ್ಟೇ. ಅದು ಸೇರಿಸಬಾರದು. ವಾನರೇವ ಹೇಳಬಾರದು. ವಾನರೇವ ಹೇಳಿದರೆ, ರಾಮ ಏವ ಹೇಳಿದರೆ ನೋಡಿ, ರಾಮ ಏವ ಬಿಡಿಸೇ ಇರಬೇಕು. ನೀವು ಸೀತಾ ಯಾವಾಗಲೂ ರಾಮನನ್ನೇ ಸ್ಮರಿಸುತ್ತಾಳೆ ಅನ್ನೋ ಯಾವಾಗಲೂ ಏನು ಹೇಳಿದ್ದೀರಿ? ಸದಾ ಹೇಳಿದ್ದೀರಾ? ಸದಾ ಹೇಳಿ. ಹಾಂ, ಕರೆಕ್ಟ್. ಸೀತಾ ಸದಾ ರಾಮಮೇವ ಸ್ಮರತಿ ಅಲ್ಲವೇ? ಅದಕ್ಕಿಂತ ಮುಂದೆ ಐ ಸ್ಟ್ಯಾಂಡ್ ಹಿಯರ್. ಓಕೆ, ಎಲ್ಲ ಸೆಂಟೆನ್ಸ್ ಮುಗೀತು. 6ನೇ ಪಾಯಿಂಟ್. ಟೈಮ್ ಆಯ್ತಪ್ಪ, ಸಾಕು. ಮಿಕ್ಕದು ನಾಳೆ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.